ಒಂದು ಕ್ಷಣ ಮೌನವಾಗಿರೋಣ. ಕ್ರೂಜಿತನಾದಾತನೇ, ಶಿಲುಬೆಯ ಮೂಲಕ ನಮ್ಮೊಡನೆ ಮಾತನಾಡಿದಾತನೇ, ಈಗಲೂ ನಮ್ಮ ಮಧ್ಯೆ ಬಾ. ನಿನ್ನ ಸಾನ್ನಿಧ್ಯದ ಪ್ರಸನ್ನತೆಯನ್ನು ನಮ್ಮ ಜೊತೆ ಇರಿಸು. ನಾವು ನಿನ್ನ ಶಿಲುಬೆಯ ಅಡಿದಾವರೆಯಲ್ಲಿ ನಿನ್ನನ್ನು ದೃಷ್ಟಿಸಿ ನೋಡುವುದಕ್ಕೆ ನಮಗೆ ಸಹಾಯ ನೀಡು. ಶಿಲುಬೆಯ ಪ್ರಸಾದ ನಮಗೆ ದೊರಕಲಿ. ಶಿಲುಬೆಯಿಂದ ನಾವು ನಮ್ಮ ಜೀವನ ದರ್ಶನ ಪಡೆಯುವಂತೆ ಅನುಗ್ರಹ ತೋರಿಸು. ನಿನ್ನ ಸೇವೆಗೆ ನಮ್ಮನ್ನು ಕರೆದಾತ ನೀನು. ನಿನ್ನ ಸೇವೆಯನ್ನು ನಿಷ್ಠೆ, ನಂಬಿಗಸ್ತಿಕೆಗಳಿಂದ ಮಾಡಲು ನಮ್ಮೆಲ್ಲರಿಗೆ ಬಲವನ್ನು ಅನುಗ್ರಹಿಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ನಿಮ್ಮೆಲ್ಲರಿಗೂ ಪ್ರಭು ಕ್ರಿಸ್ತನ ನಾಮದಲ್ಲಿ ಶುಭವಂದನೆಗಳು. ನಿಮ್ಮ ಜೊತೆ ಇರುವುದಕ್ಕೆ, ನಿಮ್ಮೊಡನೆ ಮುಖ್ಯವಾಗಿ ನಾಯಕತ್ವದ ಮಾದರಿಯ ಬಗ್ಗೆ ಬೈಬಲ್ನಿಂದ ಒಂದಿಷ್ಟು ಧ್ಯಾನ ಮಾಡುವಂತೆ ಈ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಕರೆಗಾಗಿ ಐವನಯ್ಯಗೆ ಮತ್ತು ಉಡುಪಿ ಜಿಲ್ಲಾ ಸಭೆಯ ಜಿಲ್ಲಾ ಮಟ್ಟದ ಕಾರ್ಯಕಾರಿ ಮಂಡಳಿಗೆ ತುಂಬು ಹೃದಯದ ವಂದನೆಗಳು. ಕ್ರೂಸಿಫೈಡ್ ಕ್ರೈಸ್ಟ್, ಎ ಲೀಡರ್ಶಿಪ್ ಮಾಡೆಲ್. ಕ್ರೂಜಿಸಲ್ಪಟ್ಟ ಕ್ರಿಸ್ತ ನಾಯಕತ್ವದ ಮಾದರಿ. ಪವರ್ ಪಾಯಿಂಟ್ನಲ್ಲಿ ಬರುವಂಥ ಚಿತ್ರಗಳು ಬಹುಶಃ ನಾನು ಮಾತಾಡುವುದಕ್ಕಿಂತ ಹೆಚ್ಚು ಮಾತಾಡಬಲ್ಲವು. ಆ ಚಿತ್ರಗಳನ್ನು ವಿವರಿಸಲಿಕ್ಕೆ ನಾನು ಪ್ರಯತ್ನ ಮಾಡುವುದಿಲ್ಲ. ಆ ಚಿತ್ರಗಳು ಬೇರೆ ಬೇರೆ ಕಥನಗಳನ್ನು ನಮ್ಮ ಮನಸ್ಸಿಗೆ ತರ್ತವೆ. ಅದನ್ನು ನೋಡುವುದೇ ಒಂದು ಧ್ಯಾನ ಆಗಬಹುದು. ಅದಕ್ಕೆ ಸಂಬಂಧಿಸಿ ಅಲ್ಲಿ ಬರುವಂಥ ಕೆಲವು ಮಾತುಗಳನ್ನು ವಿವರಿಸುತ್ತಾ ಕ್ರೂಜಿಸಲ್ಪಟ್ಟ ಕ್ರಿಸ್ತ ನಮಗೆ ಎಂಥ ನಾಯಕತ್ವದ ಮಾದರಿ ಎನ್ನುವುದರ ಬಗ್ಗೆ ಚರ್ಚೆ ಮಾಡಬೇಕೆಂದು ಬಯಸ್ತೇನೆ. ಇಲ್ಲಿ ನೆರೆದಿರುವವರೆಲ್ಲ ಕ್ರಿಸ್ತನಿಂದ ಕರೆಯಲ್ಪಟ್ಟು ನಾಯಕತ್ವವನ್ನು ವಹಿಸಿಕೊಂಡಿರುವವರು. ಸಭೆಗಳಲ್ಲಿ ನಾಯಕತ್ವ ಕೊಡುವುದಕ್ಕೆ ನೇಮಕವಾದವರು. ಸಭೆಗಳ ನಾಯಕತ್ವವನ್ನು ನಿಷ್ಠೆ, ನಂಬಿಗಸ್ತಿಕೆಗಳಿಂದ ಮಾಡಬೇಕಾದವರು. ದೊಡ್ಡ ಜವಾಬ್ದಾರಿ ಹೊಂದಿರುವಂಥ ಒಂದು ಸಮುದಾಯ ಇದು. ಯಾಕಂದರೆ ಕ್ರಿಸ್ತ ನಮ್ಮನ್ನು ನಾಯಕತ್ವಕ್ಕೆ ಕರೆಯುವಾಗ ಕೇವಲ ಸಭೆಗೆ ನಾಯಕತ್ವ ಕೊಡುವುದಕ್ಕೆ ಕರೆಯುವುದು ಅಲ್ಲ. ಆತ ನಮ್ಮನ್ನು ಒಂದು ಹೊಸ ದೃಷ್ಟಿಯ, ಹೊಸ ಲೋಕದ ಕನಸು ಬಿತ್ತುವುದಕ್ಕೆ ಕರೆಯುತ್ತಾನೆ. ಅನೇಕ ಆವರ್ತಿ ನಾವು ನಾಯಕತ್ವವನ್ನು ಮ್ಯಾನೇಜ್ಮೆಂಟ್ ಅಂತ ತಿಳಿಯುವುದಿದೆ. ಆ ಮ್ಯಾನೇಜ್ಮೆಂಟ್ ಕೆಲವು ಸಲ ಕೇವಲ ಮೇಂಟೆನೆನ್ಸ್ ಆಗ್ತದೆ.
ಆದರೆ ನಾಯಕತ್ವ ಮ್ಯಾನೇಜ್ಮೆಂಟ್ ಅಲ್ಲ, ಮೇಂಟೆನೆನ್ಸ್ ಅಲ್ಲ. ನಮ್ಮಲ್ಲಿದ್ದದನ್ನು ಉಳಿಸಿಕೊಳ್ಳುವುದು, ನಮ್ಮಲ್ಲಿದ್ದದನ್ನು ಸ್ವಲ್ಪ ಒಳ್ಳೆಯದು ಮಾಡುವುದು, ನಮ್ಮಲ್ಲಿದ್ದದನ್ನು ಚಂದಗೊಳಿಸುವುದು, ಅದು ನಾಯಕತ್ವ ಅಲ್ಲ. ನಾಯಕತ್ವ ಅಂದರೆ ಏನು? ಕ್ರಿಸ್ತ ನಮಗೆ ನಾಯಕ ಅಂತ ತೋರಿಸಿಕೊಟ್ಟದ್ದು, ಹಿ ವಾಸ್ ಎ ಚೇಂಜ್ ಮೇಕರ್, ಬದಲಾವಣೆಯನ್ನು ತರುವವ. ಹಿ ವಾಸ್ ಎ ಚೇಂಜ್ ಬ್ರಿಂಗರ್. ಆತನ ಮೂಲಕ ಬದಲಾವಣೆ ಬಂದದ್ದು ಮಾತ್ರ ಅಲ್ಲ, ಬದಲಾಯಿತು. ಇಂಥ ಕ್ರೂಜಿಸಲ್ಪಟ್ಟ ಕ್ರಿಸ್ತನ ನಾಯಕತ್ವದ ಮಾದರಿಯನ್ನು ಗಮನಿಸಬೇಕಾದರೆ ಕೆಲವು ಸಣ್ಣ ಸಣ್ಣ ವಿಷಯಗಳನ್ನು ನಿಮ್ಮ ಮುಂದಿರಿಸಲು ಬಯಸ್ತೇನೆ. ನಾಯಕತ್ವ ಅಂತ ಹೇಳಿದರೆ ಸೆಲ್ಫ್ ಅವೇರ್ನೆಸ್, ಸ್ವ ತಿಳುವಳಿಕೆ. ಭಾರತದ ಒಬ್ಬ ಅತ್ಯಂತ ವಿಶಿಷ್ಟ ಪೇಂಟರ್ ಜ್ಯೋತಿ ಸಾಹಿ ಅವರ ಹೆಸರು ಕೇಳಿರ್ಬೋದು. ಅವರ ಪೇಂಟಿಂಗ್ಗಳಲ್ಲಿ ಒಂದದು. ಒಬ್ಬ ಯೋಗಿಯಂತೆ, ಒಬ್ಬ ಗುರುವಿನಂತೆ ಇಲ್ಲಿ ಯೇಸುವನ್ನು ಚಿತ್ರೀಕರಿಸಲಾಗಿದೆ. ಅಲ್ಲಿ 2 ಸಂಕೇತಗಳನ್ನು ಗಮನಿಸಿ. ಒಂದು ಕರ್ತನ ಭೋಜನದ ಸಂಕೇತ, ಕಪ್ ಮತ್ತು ವೇಫರ್ ಬ್ರೆಡ್ ಇದೆ. ಇನ್ನೊಂದು ಬದಿಯಲ್ಲಿ ದೀಪ ಇದೆ. ಯೇಸು ಯಾರು? ಯೇಸುವಿಗೆ ತಾನು ಯಾರು ಎನ್ನುವುದು ಚೆನ್ನಾಗಿ ಗೊತ್ತಿತ್ತು. ಯೇಸುವನ್ನು ಜನ 5,000 ಜನರಿಗೆ ಆತ ಊಟ ಮಾಡಿಸಿದಾಗ ಅರಸನನ್ನಾಗಿ ಮಾಡಬೇಕೆಂದಿದ್ದರು. ನಾಯಕರಿಗಿರುವಂಥ ದೊಡ್ಡ ಶೋಧನೆ ಇದು. ನಾಯಕನ ಸುತ್ತಲಿರುವ ಜನ ನಾಯಕನನ್ನು ಏನೇನೋ ಹೇಳ್ತಾರೆ. ನೀನು ಅದು, ನೀನು ಇದು, ನೀನು ಹೀಗೆ, ನೀನು ಹಾಗೆ. ಉಬ್ಬಿದ್ರೆ ನಾಯಕತ್ವ ಹೋಯ್ತು ಅಂತ ಲೆಕ್ಕ. ಹಾಗೆ ಹೇಳುವ ಜನರ ಬಗ್ಗೆ ತುಂಬ ಜಾಗ್ರತೆ ಕೂಡ ಮಾಡಬೇಕು. ಯಾಕಂತೇಳಿದರೆ ಹಾಗೆ ಹೇಳುವ ಜನ ನಿಮ್ಮನ್ನು ಅವರ ಕೈಯಲ್ಲಿ ಇಟ್ಟುಕೊಳ್ಬೇಕು ಅಂತ ಬಯಸ್ತಾರೆ. ಯೇಸು ಅದನ್ನು ನಿರಾಕರಿಸಿದ. ತನ್ನನ್ನು ಅರಸನನ್ನಾಗಿ ಮಾಡಬೇಕೆಂದಿದ್ದ ಜನರನ್ನು ಆತ ನಿರಾಕರಿಸಿದ. ಅದೇ ಪ್ರಶ್ನೆಯನ್ನು ಮುಂದೆ ಆತ ತನ್ನ ಶಿಷ್ಯರಿಗೆ ಕೇಳ್ತಾನೆ. ಜನ ನನ್ನನ್ನು ಯಾರಂತಾರೆ? ಅವರು ಅವರವರ ಲೆಕ್ಕಕ್ಕೆ ಹೇಳಿದಂಥ ಉತ್ತರಗಳನ್ನು ಶಿಷ್ಯರು ಹೇಳಿದರು. ಸ್ನಾನಿಕನಾದ ಯೋಹಾನ ಅಂತಾರೆ, ಎಲಿಯ ಅಂತಾರೆ, ಯೆರೆಮೀಯ ಅಂತಾರೆ, ಬರಬೇಕಾದ ಪ್ರವಾದಿಗಳಲ್ಲಿ ಒಬ್ಬ ಅಂತಾರೆ. ಯೇಸುವನ್ನು ಮೋಸೆ ಲೈಕ್ ಪ್ರಾಫೆಟ್, ಮೋಶೆಯಂತ ಪ್ರವಾದಿ ಅಂತ ತಿಳಿದವರಿದ್ರು. ಅಂಥ ಪ್ರವಾದಿಯೊಬ್ಬನನ್ನು ಇಸ್ರಾಯೇಲ್ ಮುನ್ನೋಡ್ತಿತ್ತು ಕೂಡ. ಅಥವಾ ಡೇವಿಡ್ ಲೈಕ್ ಕಿಂಗ್, ದಾವೀದನಂತ ಅರಸ ಒಬ್ಬ ಬರ್ತಾನೆ ಅಂತ ನೆನೆಸುವವರು ಇದ್ರು. ಅದಕ್ಕೆ ಪೇತ್ರ ಹೇಳುದು, ನೀನು ಕ್ರಿಸ್ತ, ಬರಬೇಕಾದ ದೇವರ ಕುಮಾರ. ಆದರೆ ಸ್ವಲ್ಪ ಹೊತ್ತಿನ ನಂತರ ಯೇಸು, ನಾನು ಶ್ರಮೆ ತಾಳ್ತೇನೆ, ನಾನು ಕ್ರೂಜಿಸಲ್ಪಡ್ತೇನೆ ಅಂತ ಹೇಳುವಾಗ, ಸ್ವಾಮಿ ನಿನಗೆಂದಿಗೂ ಹೀಗಾಗಬಾರ್ದು. ಯೇಸು ತನ್ನನ್ನು ಒಬ್ಬ ನಾಯಕ, ತನಗಾಗಿ ನಾಯಕ ಅಂತ ನೆನೆಸಲೇ ಇಲ್ಲ. ಯೇಸು ತನ್ನನ್ನು ಸಮುದಾಯದ ಶ್ರಮೆ ತಾಳುವ ಸೇವಕ ಅಂತಲೇ ತಿಳಿದದ್ದು. ಅದು ಆತನ ಸ್ವ ತಿಳುವಳಿಕೆ ಆಗಿತ್ತು. ಸಮುದಾಯಕ್ಕಾಗಿ ಶ್ರಮೆ ತಾಳುವವನು, ಸಮುದಾಯದ ಒಳಿತನ್ನು ಬಯಸುವವನು, ಸಮುದಾಯದ ಪರಾರ್ಥ ಜೀವನ ನಡೆಸುವವ ತಾನು ಅಂತ ಯೇಸುವಿಗೆ ಸ್ಪಷ್ಟ ಗೊತ್ತಿತ್ತು. ಪೇತ್ರನಿಗೆ ಹೇಳ್ತಾನಲ್ಲ, ಸೈತಾನ್ನೇ ನನ್ನ ಮುಂದೆ ನಿಲ್ಲಬೇಡ, ಹೋಗು,
ಸ್ವ ತಿಳುವಳಿಕೆ. ನಾವು ಯಾರು, ನಾವು ಏನಾಗಿದ್ದೇವೆ, ನಮ್ಮಲ್ಲಿ ದೇವರು ಇಟ್ಟಿರುವಂಥ ಅತ್ಯಮೂಲ್ಯ ಗುಣಗಳು ಯಾವುದು? ಸೆಲ್ಫ್ ಅವೇರ್ನೆಸ್. ನಮ್ಮಲ್ಲಿ ದೇವರಿಟ್ಟಿರುವ ವರವಿಶೇಷಗಳನ್ನು ನಾವು ಸಮುದಾಯದ ಹಿತಕ್ಕಾಗಿ ಹೇಗೆ ಉಪಯೋಗಿಸಬಹುದು, ಪರಾರ್ಥವಾಗಿ ಅದನ್ನು ಬಳಸುವುದು ಹೇಗೆ? ನಮ್ಮನ್ನು ನಾವು ತಿಳಿದಿದ್ದರೆ ಮಾತ್ರ ನಾಯಕರಾಗಬಲ್ಲೆವು, ಚೇಂಜ್ ಮೇಕರ್ಸ್ ಆಗಬಲ್ಲೆವು. ಸ್ವ ತಿಳುವಳಿಕೆ ಅತ್ಯಂತ ಮುಖ್ಯ ನಾಯಕತ್ವದ ಲಕ್ಷಣ. ಯೇಸು ಒಬ್ಬ ಗೋಧಿ ಕಾಳು, ಜೀಸಸ್ ದ ವೀಟ್ ಗ್ರೇನ್. ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದೆ ಇದ್ರೆ ಒಂದೇ ಆಗಿ ಉಳಿಯುವುದು, ಸತ್ರೆ ಬಹಳ ಫಲ ಕೊಡುವುದು. ನಮಗೆ ಯಾರಿಗೆ ಸಹ ನೆಲದಡಿ ಹೋಗಲಿಕ್ಕೆ ಮನಸ್ಸಿಲ್ಲ, ನೆಲದಡಿ ಹೋಗಲಿಕ್ಕೆ ಬಯಸುವುದೂ ಇಲ್ಲ ನಾವು. ಆದರೆ ನಮಗೆಲ್ಲರಿಗೂ ನಾಯಕರಾಗಬೇಕು. ಯೇಸುವಿನ ಮುಖ್ಯವಾದಂಥ ನೇರವಾದಂಥ ಮಾತು ಏನಂತೇಳಿದರೆ, ನಾನು ಒಂದು ಗೋಧಿಯ ಕಾಳು. ಕ್ರಿಸ್ತನ ನಾಯಕರಾಗಬೇಕಾದವರು, ಕ್ರಿಸ್ತನ ಹಿಂಬಾಲಕರು ಗೋಧಿ ಕಾಳುಗಳಾಗಬೇಕಾದವರು. ನೆಲದಡಿ ಹೋಗಬೇಕಾದವರು, ಒಡೆದು ಹೋಗಬೇಕಾದವರು. ಕಿಟ್ಟೆಲ್ ಬರೆದಂಥ ಕನ್ನಡ ಸಂಗೀತ, ಬಾ ಮರಣ ಬಾ ಇಷ್ಟ ಮರಣ, ಒಂದೇ ಕನ್ನಡ ಸಂಗೀತ ಬರೆದದ್ದು ಕಿಟ್ಟೆಲ್, ಅಷ್ಟು ದೊಡ್ಡ ವ್ಯಕ್ತಿ. ಆದರೆ ಕರ್ದದ್ದೇನು, ಸಭೆಯಲ್ಲಿ ಕೆಲವರಿಗೆ ಆ ರಾಗ ಹಾಕಿದರೆ ಹಾಡಲಿಕ್ಕೆ ಇಷ್ಟ ಇಲ್ಲ. ಆದರೆ ಆ ಸಂಗೀತ ನಿಜವಾಗಿ ಆದರೆ ಇಡೀ ಕ್ರೈಸ್ತ ನಂಬಿಕೆಯ ಆಳವನ್ನು ತಿಳಿಸ್ತದೆ. ಯಾಕಂದರೆ ಅಂಥ ಇಷ್ಟ ಮರಣವೇ ಸಾಮುದಾಯಿಕ ಪುನರುತ್ಥಾನಕ್ಕೆ ಸಾಧ್ಯತೆ. ನೆಲದಲ್ಲಿ ಬಿದ್ದ ಗೋಧಿಯ ಕಾಳು ಎದ್ದು ಬರುವುದು ಒಂದು ಸಮುದಾಯವಾಗಿ, ಅದೇ ಅಲ್ಲ, ಇಡೀ ಸಮುದಾಯ ಎದ್ದು ನಿಲ್ಲುತ್ತದೆ ಮತ್ತು ಆ ಇಡೀ ಸಮುದಾಯ ಪುನರುತ್ಥಿತ ಸಮುದಾಯವಾಗ್ತದೆ. ಯೇಸು ಪುನರುತ್ಥಾನದ ಸಮುದಾಯಗಳನ್ನು ರೂಪಿಸುವವನು. ನಮ್ಮನ್ನು ಸಭೆಯಲ್ಲಿ ಕೆಲಸ ಮಾಡಲಿಕ್ಕೆ ಕರೆದದ್ದು ಸಭೆಯ ಕೆಲಸ ಮಾಡಲಿಕ್ಕೆ ಮಾತ್ರ ಅಲ್ಲ, ಬದಲು ಪುನರುತ್ಥಾನದ ಸಮುದಾಯಗಳನ್ನು ರೂಪಿಸಲಿಕ್ಕೆ. ಪುನರುತ್ಥಾನಗೊಂಡಂಥ ಸಮುದಾಯಗಳು ಎದ್ದು ಬರುವುದಕ್ಕೆ. ಬಹುಶಃ ಇವತ್ತೊಂದು ಭಾಳ ಒಳ್ಳೆ ಕೆಲಸ ಮಾಡಿದಿರಿ ನೀವು. ಪಂಚಾಯತ್ನಲ್ಲಿ ಚುನಾಯಿತರಾದ ನಾಯಕಿಯರನ್ನು ಗುರುತಿಸಿದ್ದು. ಇನ್ನೊಂದು ಸಲ 5 ವರ್ಷದ ನಂತರ ಅಂತ ತುಂಬ ಮಂದಿ ಇರ್ತಾರಂತ ನೆನೆಸ್ತೇನೆ, ಪ್ರಾರ್ಥನೆ ಮಾಡ್ತೇನೆ ನಾವು. ಯಾಕಂದರೆ ನಾವು ನಮ್ಮನ್ನು ತೊಡಗಿಸಿಕೊಳ್ಳದೆ ಆ ರೀತಿಯಲ್ಲಿ ಸಮುದಾಯಗಳನ್ನು, ಪುನರುತ್ಥಾನದ ಸಮುದಾಯಗಳನ್ನು ಕಟ್ಟಲಾರೆವು. ಅನೇಕ ವೇಳೆ ನಾವು ಹೇಳ್ತೇವೆ, ನಾವು ನಮ್ಮ ರೆಲೆವೆನ್ಸನ್ನು ಕಳ್ಕೊಳ್ತಾ ಇದ್ದೇವೆ, ನಮ್ಮ ಪ್ರಸ್ತುತತೆ ಕಳ್ಕೊಳ್ತಾ ಇದ್ದೇವೆ, ನಾವು ಸಣ್ಣವರಾಗ್ತಿದ್ದೇವೆ. ಯೇಸು ನಮ್ಮನ್ನು ಹೊಸದಾಗಿ ಹುಟ್ಟುವುದಕ್ಕೆ ಕರೆದವ. ನೆನಪಿಡಿ, ಗೋಧಿ ಕಾಳು. ಹೊಸದಾಗಿ ಹುಟ್ಟುವುದು ವೈಯಕ್ತಿಕ ಮಾತ್ರ ಅಲ್ಲ, ವೈಯಕ್ತಿಕ ನಿಜ, ಆದರೆ ವೈಯಕ್ತಿಕ ಮಾತ್ರ ಅಲ್ಲ, ಅದು ಸಮುದಾಯದ ಮರು ಹುಟ್ಟು. ಸಾಮುದಾಯಿಕವಾಗಿ ಎದ್ದು ನಿಲ್ಲುವುದು. ಹಿಂಸೆ, ಕಷ್ಟ, ನೋವು, ತುಳಿತಕ್ಕೆ ಸಿಕ್ಕ ಸಮುದಾಯ. ನಮ್ಮ ಸಮುದಾಯಗಳ ಹಿಂದಿನ ಕಥೆಯನ್ನು ಒಂದು 50, 60, 70 ವರ್ಷಗಳ ಹಿಂದಿನ ಕಥೆ ಕೇಳಿದರೆ ನಮ್ಮ ಅಜ್ಜ ಅಜ್ಜಿಯಂದಿರು ಅದನ್ನೇ ಹೇಳ್ತಾರೆ ನಮಗೆ. ನಮ್ಮ ಸಮುದಾಯಗಳು ಹೇಗೆ, ಯಾಕೆ ತುಳಿತಕ್ಕೊಳಗಾಗಿದ್ದವು,
ಯಾಕೆ ಹಿಂಸೆ ಕಷ್ಟ ನೋವುಗಳನ್ನು ಅನುಭವಿಸ್ತಿದ್ದವು, ಅಂಚಿಕೆ ಸಲ್ಲಿಸಲ್ಪಟ್ಟಿದ್ದೆವು ನಾವು. ಇವತ್ತು ಸಹ ನಾವು ತುಂಬ ಮಾರ್ಜಿನಲೈಸ್ಡ್ ಕಮ್ಯುನಿಟಿ, ನಾವು ಅದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ ಅಷ್ಟೇ. ನಮಗೆ ಸಮುದಾಯದಲ್ಲಿ ಒಂದು ಇದು ಇವರ ಜಾಗ ಅಂತ ಎಲ್ಲೂ ಇಲ್ಲ, ನಮ್ಮನ್ನು ಗುರುತಿಸುವವರು ಇಲ್ಲ. ಆದರೆ ಬಾಸೆಲ್ ಮಿಷನ್ನ ಕೆಲಸದ ನಂತರ ಬಾಸೆಲ್ ಮಿಷನ್ನ ಇವತ್ತಿನವರೆಗೆ ನೆನಪು ಮಾಡುವುದು ಜನ ಅವರು ಕಟ್ಟಿದ ಸಭೆಗಳಿಗಾಗಿ ಅಲ್ಲ, ಅವರು ತನ್ನಂಥ ಟ್ರಾನ್ಸ್ಫಾರ್ಮೇಷನ್ಗಾಗಿ, ಪುನರುತ್ಥಾನಕ್ಕಾಗಿ. ಅವರು ಪುನರುತ್ಥಾನದ ಸಮುದಾಯಗಳನ್ನು ನಿರ್ಮಿಸಿದ್ರು. ಅದು ಸಭೆಯ 4 ಗೋಡೆಗಳಿಗೆ ಸೀಮಿತವಾಗಿರಲಿಲ್ಲ, ಅದು ಅದರ ಹೊರಗೂ ಪುನರುತ್ಥಾನವನ್ನು ತಂದಿತು, ಇನ್ನೂ ತರ್ತಾ ಇದೆ. ನಾವು ನಾಯಕರಾಗಬೇಕಿದ್ರೆ ನಾವು ನಾಯಕರಾಗಬೇಕಾದದ್ದು ಪುನರುತ್ಥಾನದ ಸಮುದಾಯಗಳನ್ನು ಕಟ್ಟುವುದಕ್ಕೆ. ಏನೂ ಇಲ್ಲದಿದ್ದರೂ, ಪೌಲ ಹೇಳ್ತಾನಲ್ಲ, ಏನೂ ಇಲ್ಲದಿದ್ದರೂ ಎಲ್ಲ ಇದ್ದವರಾಗುತ್ತೇವೆ ಅಂತ, ಅದನ್ನು ತೋರಿಸಲಿಕ್ಕೆ ಆದಿಸಭೆ ಕೂಡ ಅದನ್ನೇ ತೋರಿಸಿದ್ದು ಅವರ ಯೋಚನೆಯಲ್ಲಿ, ಅವರ ಜೀವನದಲ್ಲಿ. ಅಂಥ ಪುನರುತ್ಥಾನದ ಸಮುದಾಯಗಳನ್ನು ಕಟ್ಟುವಂಥ ನಾಯಕತ್ವಕ್ಕೆ ಕರೆಯಲ್ಪಟ್ಟವರು ನಾವು. ಕ್ರಿಯೇಟ್ ಎ ವಿಷನ್, ದರ್ಶನವನ್ನು ಸೃಜಿಸು. ಅಲ್ಲಿರುವಂಥ ಚಿತ್ರ ನೋಡಿದರೆ ಯೇಸು ಪ್ರಕಾಶ ರೂಪವನ್ನು ಧರಿಸಿದ ಕಥನದ ಚಿತ್ರ ಇದೆ ಅಲ್ಲಿ. ಅನೇಕಾವರ್ತಿ ನಾವು ನೆನೆಸ್ತೇವೆ ಯೇಸು ಪ್ರಕಾಶ ರೂಪವನ್ನು ಧರಿಸಿದ್ದು ಯೇಸುವಿನ ಒಂದು ಇಂಡಿವಿಜುವಲಿಸ್ಟಿಕ್ ವಿಷನ್ ಅಂತ, ವೈಯಕ್ತಿಕವಾದ ದರ್ಶನ ಅಂತ. ಯೇಸುವಿನ ಪ್ರಕಾಶ ರೂಪ, ಟ್ರಾನ್ಸ್ಫಿಗರೇಷನ್, ಅದು ಯೇಸುವಿನ ವೈಯಕ್ತಿಕ ದರ್ಶನ ಆಗಿರಲಿಲ್ಲ. ಯಾಕಂದರೆ ಅಲ್ಲಿ ಮೋಶೆ ಇದ್ದ. ಮೋಶೆ ಯಾರು? ಮೋಶೆ ಒಂದು ಜನಾಂದೋಲನದ ನಾಯಕ. ಈಜಿಪ್ಟಿನಿಂದ ಜನ ಸ್ವಾತಂತ್ರ್ಯಕ್ಕೆ ಹೆಜ್ಜೆ ಇಟ್ಟು ನಡೆದ ಜನಾಂದೋಲನದ ನಾಯಕ. ಯೇಸು ಪ್ರಕಾಶ ರೂಪವನ್ನು ಧರಿಸಿದಾಗ ಮೋಶೆ ಅಲ್ಲಿದ್ದ. ಎಲಿಯ ಯಾರು? ಕರ್ಮೇಲ್ನಲ್ಲಿ ಸತ್ಯದೇವರು ಯಾರು ಅಂತ ನಿರೂಪಿಸಿದವ, ಕಾರ್ಮೆಲ್ನ ಆಧ್ಯಾತ್ಮಿಕ ಆಂದೋಲನದ ದೊಡ್ಡ ಸಾಕ್ಷಿ. ಆ 2 ವ್ಯಕ್ತಿಗಳು ಅಲ್ಲಿದ್ದರು ಅಂತ ಹೇಳಿದರೆ, ಯೇಸುವಿನ ಟ್ರಾನ್ಸ್ಫಿಗರೇಷನ್ ಅನುಭವ ಯಾವುದು? ಇಂತಹ ಜನಾಂದೋಲನವನ್ನು ರೂಪಿಸುವುದು. 2 ಕೂಡ, ಒಂದು ಬಿಡುಗಡೆಯ ಜನಾಂದೋಲನ, ಇನ್ನೊಂದು ಆಧ್ಯಾತ್ಮಿಕ ಪುನರುತ್ಥಾನ. ಆ 2 ಅಲ್ಲಿ ಪ್ರತಿನಿಧಿಸಲ್ಪಟ್ಟಿವೆ. ಸಾಮುದಾಯಿಕ, ವೈಯಕ್ತಿಕ ಗ್ಲೋರಿ ಅಲ್ಲ, ಸಾಮುದಾಯಿಕ ಮಹಿಮೆ. ಇಂಥ ದರ್ಶನ ಸೃಜಿಸಲ್ಪಡಬೇಕು. ಯೇಸು ಅದನ್ನೇ ಹೇಳುದು ಲೂಕನ ಸುವಾರ್ತೆ 4ನೇ ಅಧ್ಯಾಯ 16ರಿಂದ 18 ವಚನದಲ್ಲಿ. ಲೂಕ 4, 16ರಿಂದ 18 ನಜರೇತಿನ ಪ್ರಣಾಳಿಕೆ ಅಂತ ನಾವು ಹೇಳ್ತೇವೆ ಅದನ್ನು. ನಜರೇತಿನಲ್ಲಿ ಯೇಸು ಮೊದಲಾಗಿ ತಾನು ಸೇವೆ ಆರಂಭ ಮಾಡುವುದಕ್ಕಿಂತ ಮೊದಲು ಹೇಳಿದಂಥ ಮಾತುಗಳು ಅಲ್ಲಿವೆ. ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ನನ್ನನ್ನು ದೇವರು ಅಭಿಷೇಕಿಸಿದ್ದಾನೆ, ಕುರುಡರಿಗೆ ಕಣ್ಣು, ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೆ, ಬಿಡುಗಡೆಯ ಶುಭ ವರುಷವನ್ನು ಸಾರುವುದಕ್ಕೆ ಕರ್ತನನ್ನು ನೇಮಿಸಿದ್ದಾನೆ. ಇದು ಸಾಮುದಾಯಿಕ ಜನಾಂದೋಲನದ ಮತ್ತು ಆಧ್ಯಾತ್ಮಿಕ ಪುನರುತ್ಥಾನದ ಸಾಮುದಾಯಿಕ ದರ್ಶನದ ಒಂದು ವಿವರಣೆ. ಅದನ್ನೇ ಯೇಸು ಮಾಡಿದ್ದು. ಅದು ಮತ್ತೊಮ್ಮೆ ಯೇಸು ಪ್ರಕಾಶ ರೂಪವನ್ನು ಧರಿಸಿದಾಗ ಸ್ಫುಟವಾಗಿ ಕಂಡುಬಂತು.
ಸೆನ್ಸ್ ಮೇಕಿಂಗ್. ಕೇವಲ ದರ್ಶನ ಪಡೆದ್ರೆ ಸಾಕಾಗುವುದಿಲ್ಲ, ಆ ದರ್ಶನದ ಭಾವವನ್ನು ಅರ್ಥವಿಸಬೇಕು. ಮತ್ತು ಜನರು, ಸಮುದಾಯ ಇಡೀ ಆ ದರ್ಶನವನ್ನು ಅರ್ಥೈಸಿಕೊಳ್ಳುವಂತೆ ಕಲಿಸಬೇಕು. ಶೇರಿಂಗ್ ದ ವಿಷನ್ ಅಂತ ಹೇಳ್ತಾರೆ. ನಾವು ನಮ್ಮ ದರ್ಶನವನ್ನು ಹಂಚಿಕೊಳ್ಳುವುದು. ವೈಯಕ್ತಿಕ ಅಲ್ಲ ಅಂತ ಹೇಳಿದೆ. ಆ ವೈಯಕ್ತಿಕ ಅಲ್ಲದ್ದು ಸಾಮುದಾಯಿಕ ದರ್ಶನ ಆಗಬೇಕಿದ್ರೆ ಅದೊಂದು ಪ್ರೋಸೆಸ್ ಆಫ್ ಎಂಪವರ್ಮೆಂಟ್, ಜನರನ್ನು ಸಶಕ್ತೀಕರಿಸುವಂಥ ಒಂದು ಪ್ರೋಸೆಸ್, ಅದು ಪ್ರಕ್ರಿಯೆ. ಅದಕ್ಕೆ ಯೇಸು ಆ ಪ್ರೋಸೆಸ್ ಅನ್ನು ಆರಂಭ ಮಾಡಿದ್ದು. ಕೆಲವರನ್ನು ಮಾತ್ರ ಮೊದಲು ಕರೆದದ್ದು, 12 ಮಂದಿ ಶಿಷ್ಯರು ಅಂತ ಹೇಳ್ತೇವೆ. ಆ 12 ಮಂದಿ ಶಿಷ್ಯರು, ಅದರ ಒಟ್ಟಿಗೆ ಪ್ರತಿನಿತ್ಯ ಯೇಸುವಿನ ಹಿಂದೆ ಹೋಗ್ತಿದ್ದವರು ಇನ್ನು ಕೆಲವರು ಇದ್ದರು. ಲೂಕನ ಸುವಾರ್ತೆ 8ನೇ ಅಧ್ಯಾಯ ಓದಿದ್ರೆ ಅಲ್ಲಿ ಯೇಸುವಿನ 12 ಮಂದಿ ಶಿಷ್ಯರಲ್ಲದೆ ಬೇರೆ ಕೆಲವು ಸ್ತ್ರೀಯರು ಕೂಡ ಯೇಸುವಿನೊಟ್ಟಿಗೆ ಪ್ರತಿನಿತ್ಯ ಹೋಗ್ತಿದ್ರು, ಆತನನ್ನು ಹಿಂಬಾಲಿಸ್ತಿದ್ರು. ಮಾರ್ಕ ತನ್ನ ಸುವಾರ್ತೆಯ ಕೊನೆಯಲ್ಲಿ ಹೇಳ್ತಾನೆ, ಈ ಸ್ತ್ರೀಯರು ಮಾತ್ರ, ಯೇಸುವಿನೊಂದಿಗೆ ಯಾವಾಗಲೂ ಆತನ ಹಿಂದೆ ಹೋಗ್ತಿದ್ದ ಸ್ತ್ರೀಯರು ಮಾತ್ರ ಶಿಲುಬೆಯ ಬುಡದಲ್ಲಿದ್ದದ್ದು ಅಂತ. ಶಿಷ್ಯರು ಯಾರಿರಲಿಲ್ಲ, 12 ಮಂದಿ ಯಾರಿರಲಿಲ್ಲ. ಯೋಹಾನ ಇದ್ದ ಅಂತ ಯೋಹಾನ ಹೇಳ್ತಾನೆ ಆಮೇಲೆ, ಆದರೆ ಉಳಿದವರು ಯಾರೂ ಇರಲಿಲ್ಲ ಅಲ್ಲಿ. ಆದರೆ ಯೇಸು ಇಂತಹ ಒಂದು ಪ್ರೋಸೆಸ್ ಆಫ್ ಎಂಪವರ್ಮೆಂಟ್, ಎಲ್ಲರಿಗೆ ತನ್ನ ದರ್ಶನವನ್ನು ಹೇಳುವಂಥ, ಅರ್ಥವಿಸುವಂಥ ಒಂದು ಪ್ರಕ್ರಿಯೆಯನ್ನು ಆರಂಭಿಸಿದ್ದ. ನೀವು ಪ್ರಕಾಶ ರೂಪವನ್ನು ಯೇಸು ಧರಿಸಿದಂಥ ಕಥನವನ್ನು ಓದಿದ್ರೆ ಅಲ್ಲಿ ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾನೆ, ಇದನ್ನು ಯಾರಿಗೂ ಹೇಳಬೇಡಿ ಅಂತ. ಅಂದರೆ ಯೇಸು ಗುಟ್ಟು ಮಾಡಿ ಅಂತ ಹೇಳಿದ್ದಲ್ಲ. ಯೇಸು ಏನು ಹೇಳಿದ್ದು, ನಿಮಗೆ ಅದು ಪೂರ್ಣ ಅರ್ಥ ಆಗುವವರೆಗೆ ಇನ್ನೊಬ್ಬರಿಗೆ ಹೇಳಬೇಡಿ, ಅರ್ಧಂಬರ್ಧೆಲ್ಲ ಹೇಳಬೇಡಿ. ಪೂರ್ಣವಾಗಿ ಅರ್ಥವಾದದ್ದನ್ನು ಇನ್ನೊಬ್ಬರಿಗೆ ಹೇಳಿ. ಎಲ್ಲಿವರೆಗೆ ಕಾಯಬೇಕು ನೀವು? ಶಿಲುಬೆ ಪುನರುತ್ಥಾನದವರೆಗೆ ಕಾಯಬೇಕು. ಆಮೇಲೆ ಇದನ್ನು ಹೇಳಬೇಕು ನೀವು, ಆಗ ನಿಮಗೆ ಇದು ಇನ್ನೂ ಅರ್ಥ ಆಗ್ತದೆ. ಶಿಲುಬೆಯ ದೃಷ್ಟಿಕೋನದಿಂದ ಟ್ರಾನ್ಸ್ಫಿಗರೇಷನ್, ಪ್ರಕಾಶ ರೂಪವನ್ನು ಧರಿಸಿದ್ರ ಅರ್ಥವನ್ನು ಹೇಳಿ. ಅಂದರೆ ಯೇಸು ತನ್ನ ಶಿಷ್ಯರಿಗೆ ಕಲಿಸಿದ್ದೇನು? ಒಂದು ಲೋಕ ದೃಷ್ಟಿಯನ್ನು ಕಲಿಯುವುದಕ್ಕೆ ಕಲಿಸಿದ್ದು. ಪುನರುತ್ಥಾನದ ಪರ್ಸ್ಪೆಕ್ಟಿವ್ನಿಂದ, ದೃಷ್ಟಿಕೋನದಿಂದ ಯೇಸುವಿನ ಜೀವನವನ್ನು ನೋಡಲಿಕ್ಕೆ ಕಲಿಸಿತ್ತು. ದರ್ಶನ ಪಡಿ, ದರ್ಶನವನ್ನು ಸೃಜಿಸು, ದರ್ಶನದ ಭಾವವನ್ನು ಅರ್ಥವಿಸು, ಕಲಿಸು. ದಾರ್ಶನಿಕತೆಯ ಒಳನೋಟ ನೀಡು, ವಿಷನಿಂಗ್ ಅಥವಾ ಎನ್ವಿಷನಿಂಗ್. ದಾರ್ಶನಿಕತೆಯ ಒಳನೋಟ ಕೊಡು. ನೋಡಿ, ಯೇಸು ಪ್ರಕಾಶ ರೂಪ ಧರಿಸಿದ್ದು ಅಂತ ಹೇಳಿದ್ರೆ ತಾನು ಬೆಳ್ಳಗಾದದ್ದು, ಮಹಿಮೆ ಹೊಂದಿದ್ದು ಅಲ್ಲ. ಅದರ ಅರ್ಥ ಯೇಸು ಮತ್ತು ಆತನ ಶಿಷ್ಯರು ಕಣಿವೆಗೆ ಬಂದಾಗ ಆಗ್ತದೆ. ಅಲ್ಲಿ ಟ್ರಾನ್ಸ್ಫಿಗರೇಷನ್ ಅಂದರೆ ಏನು ಅಂತ ಗೊತ್ತಾಗ್ತದೆ. ಅಲ್ಲೊಬ್ಬ ಮೂಗ ದೆವ್ವ ಹಿಡಿದಂಥ ಒಬ್ಬನನ್ನು ಯೇಸು ಗುಣಪಡಿಸ್ತಾನೆ. ಒಂದು ಲಿಬರೇಷನ್, ಒಂದು ಬಿಡುಗಡೆ, ಬಂಧನಗಳಿಂದ ಬಿಡುಗಡೆ, ಹ್ಯೂಮನ್ ಫ್ಲರಿಶಿಂಗ್ ಅಂತ ಹೇಳ್ತಾರೆ. ಮಾನವರು ತಮ್ಮ ಜೀವವನ್ನು ಸಂಪೂರ್ಣವಾಗಿ ಆನಂದಿಸುವಂತೆ ಮಾಡುವುದು, ಲೈಫ್ ಇನ್ ಆಲ್ ಇಟ್ಸ್ ಫುಲ್ನೆಸ್. ಮಾನವ ಗೌರವ, ಮಾನವತೆ ಅಂದರೆ ಏನು ಅಂತ ತಿಳಿಯುವುದು, ಮಾನವತೆಯ ರೂಪಾಂತರ, ಅದು ಯೇಸುವಿನ ರೂಪಾಂತರದ ದರ್ಶನವಾಗಿತ್ತು. ಇಡೀ ಮಾನವತೆ ರೂಪಾಂತರಗೊಳ್ಳುವುದು, ಪಾಪಮಯವಾದಂಥ, ಬಂಧನಕ್ಕೊಳಗಾದಂಥ ಮಾನವತೆ ಹೊಸ ರೂಪ ಧರಿಸಿಕೊಳ್ಳುವುದು, ಗೌರವವನ್ನು ಮತ್ತೆ ಗಳಿಸುವುದು, ಮಾನವತೆಗೆ ಹಿಂತಿರುಗುವುದು. ಇದು ಯೇಸುವಿನ
ದರ್ಶನದ ಮುಖ್ಯವಾದಂಥ ಅರ್ಥವಾಗಿತ್ತು. ಅದು ಮಾನವ ಸಂಕಟ, ಮಾನವ ನೋವನ್ನುವುದರ ಮಧ್ಯದಲ್ಲಿ ಮಾನವ ಗೌರವದ ಅರ್ಥ ಗಳಿಸುವಂಥ ಒಂದು ದೊಡ್ಡ ಪ್ರಯತ್ನ. ಇಂಥ ದಾರ್ಶನಿಕತೆಯ ಅರ್ಥ ವಿವರಿಸಬೇಕಿದ್ರೆ ನಾಯಕರಿಗೆ ಭಾವನಾತ್ಮಕ ಜಾಣ್ಮೆ ಬೇಕು. ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಆಗ ನಾನು ತಿಳುವಳಿಕೆಯ ಬಗ್ಗೆ ಹೇಳಿದೆ. ಆ ತಿಳುವಳಿಕೆಗಿಂತ ಒಂದು ಹೆಜ್ಜೆ ಮುಂದೆ ಇದು ಭಾವನಾತ್ಮಕ ಚತುರತೆ, ಭಾವನಾತ್ಮಕವಾದಂಥ ಬುದ್ಧಿವಂತಿಕೆ. ನಾವು ಅನೇಕ ಬಾರಿ ಇನ್ನೊಬ್ಬರು ನಮಗಿಂತ ಹೆಚ್ಚು ವರ ವಿಶೇಷತೆಗಳನ್ನು ಹೊಂದಿದ್ರೆ ಅವರ ಬಗ್ಗೆ ಅಸೂಯೆ ಪಡ್ತೇವೆ, ಖುಷಿ ಪಡೋದಿಲ್ಲ. ಆದರೆ ಭಾವನಾತ್ಮಕ ಜಾಣ್ಮೆ ಅಥವಾ ಭಾವನಾತ್ಮಕ ಬುದ್ಧಿವಂತಿಕೆ ಇನ್ನೊಬ್ಬರಲ್ಲಿರುವ ಒಳ್ಳೆತನ್ನು ಗುರುತಿಸಿ ಅದನ್ನು ನೀರೆರೆದು ಪೋಷಿಸಿ ಅದರ ಪೂರ್ಣತೆಗೆ ತರುವ ಕೆಲಸ ಮಾಡ್ತದೆ. ಯೇಸುವಿನ ಇಡೀ ಜೀವನ ಅದೇ ಆಗಿತ್ತು. ಅದರಿಂದಾಗಿ ಬೇರೆಯವರ ಆತನ ಬಗ್ಗೆ ಅಸೂಯೆಗೊಂಡರು, ಆದರೆ ಯೇಸು ಬೇರೆಯವರ ಬಗ್ಗೆ ಅಸೂಯೆ ಪಡಲಿಲ್ಲ. ಬೇರೆಯವರು ಆತನ ಬಗ್ಗೆ ಅಸೂಯೆಗೊಂಡರು, ತುಂಬ ಸಲ ಓದ್ತೇವೆ ನಾವು ಅದನ್ನು. ಆದರೆ ಯೇಸು ಬೇರೆಯವರ ಬಗ್ಗೆ ಅಸೂಯೆ ಪಡಲಿಲ್ಲ. ಬೇರೆಯವರನ್ನು ಬೆಳೆಸಿದ, ಬೇರೆಯವರ ಗುಣ ವಿಶೇಷತೆಗಳಿಗೆ ನೀರೆರೆದು ಪೋಷಿಸಿದ, ಬೇರೆಯವರ ಬದುಕನ್ನು ಕಟ್ಟಿಕೊಟ್ಟ. ಎಬಿಲಿಟಿ ಟು ರೆಕಗ್ನೈಸ್ ದ ಗುಡ್ನೆಸ್ ಇನ್ ಅದರ್ಸ್, ಎಬಿಲಿಟಿ ಟು ರೆಕಗ್ನೈಸ್ ದ ಎಬಿಲಿಟಿ ಇನ್ ಅದರ್ಸ್, ಇನ್ನೊಬ್ಬರಲ್ಲಿರುವಂಥ ಗುಣವಿಶೇಷತೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು. ಅದು ನಿಜವಾದಂಥ ಸೆಲ್ಫ್ ಕಾನ್ಫಿಡೆನ್ಸ್, ಅದು ನಿಜವಾದಂಥ ಆತ್ಮಗೌರವ. ಅದನ್ನೇ ಮುಂದೆ ಯೇಸು ತಾನು ಶಿಲುಬೆಗೇರುವ ಮೊದಲು ಶಿಷ್ಯರೊಟ್ಟಿಗೆ ಮೇಲುಪ್ಪರಿಗೆಯಲ್ಲಿ ಕುಳಿತಾಗ ಶಿಷ್ಯರೊಂದಿಗೆ ಚರ್ಚೆ ಮಾಡೋದು. ಶಿಷ್ಯರು ತುಂಬ ಪ್ರಶ್ನೆ ಕೇಳ್ತಾರೆ. ಮನೆಗೆ ಹೋಗಿ ಸಾಧ್ಯ ಆದರೆ ಯೋಹನ್ನ ಸುವಾರ್ತೆ 13ನೇ ಅಧ್ಯಾಯದಿಂದ 16ನೇ ಅಧ್ಯಾಯದವರೆಗೆ ಓದಿ. 13ರಿಂದ 16 ಒಂದಷ್ಟು ಪ್ರಶ್ನೆಗಳಿವೆ ಯೇಸುವಿಗೆ. ನೀನು ಎಲ್ಲಿ ಹೋಗ್ತಿ? ನಮಗೊಮ್ಮೆ ತಂದೆಯನ್ನು ತೋರಿಸು. ಈ ಎಲ್ಲ ಪ್ರಶ್ನೆಗಳಿಗೆ ನೀನು ಸ್ವಲ್ಪ ಕಾಲ ಹೇಳ್ತಿ, ಸ್ವಲ್ಪ ಕಾಲದ ನಂತರ ನಿನ್ನನ್ನು ನೋಡುವುದಿಲ್ಲ ಅಂತ ಹೇಳ್ತೀರಿ. ಏನಿದ್ರ ಅರ್ಥ? ಈ ಎಲ್ಲ ಪ್ರಶ್ನೆಗಳಿಗೆ ಯೇಸು ಅಲ್ಲಿ ಉತ್ತರ ಕೊಡುತ್ತಾ ಆ ಶಿಷ್ಯರಲ್ಲಿದ್ದಂಥ ಒಳ್ಳೆತನವನ್ನು ಇನ್ನಷ್ಟು ಸ್ಫುಟಗೊಳಿಸ್ತಾನೆ. ಯಾಕಂದರೆ ಅಲ್ಲಿ ಪವಿತ್ರಾತ್ಮನ ಕುರಿತು ಬರೆಯಲ್ಪಡ್ತದೆ, ಆದರಿಕನ ಕುರಿತು ಬರೆಯಲ್ಪಡ್ತದೆ, ಯೇಸು ಕಳುಹಿಸುವ ಸಹಾಯಕ ಆತ್ಮನ ಕುರಿತು ಬರೆಯಲ್ಪಡ್ತದೆ. ಇದೆಲ್ಲ ಯಾಕೆ? ಇದೆಲ್ಲ ಅಲ್ಲಿರುವಂಥ ಒಳ್ಳೆಯದನ್ನು ಇನ್ನಷ್ಟು ಸ್ಫುಟಗೊಳಿಸಲಿಕ್ಕೆ, ಇನ್ನೊಬ್ಬನಲ್ಲಿರುವ ಒಳ್ಳೆಯದನ್ನು, ಸಮುದಾಯದ ಒಳ್ಳೆಯದನ್ನು ಇನ್ನಷ್ಟು ಹೊರತರುವುದಕ್ಕೆ, ಬೆಳೆಸುವುದಕ್ಕೆ. ಇಮೋಷನಲ್ ಇಂಟೆಲಿಜೆನ್ಸ್ ನಾಯಕರಲ್ಲಿ ಇರಲೇಬೇಕಾದ ಅತ್ಯಂತ ಪ್ರಾಮುಖ್ಯ ಗುಣ. ಸಹಾನುಭೂತಿ, ಸಹತಾಪ ಅಥವಾ ಅನುತಾಪ, ಸಿಂಪತಿ ಅಂತ ಹೇಳ್ತೇವೆ. ಯೇಸು ನೋಡಿ, ಕುಷ್ಠರೋಗಿಗಳಿದ್ದರೂ ಕುಷ್ಠರೋಗಿಗಳನ್ನು ಮುಟ್ಟುದು ಬಿಡಿ, ಅವರ ಹತ್ರ ಹೋಗ್ತಿರ್ಲಿಲ್ಲ ಜನ. ಅವರು ಗಂಟೆ ಬಾರಿಸಿಕೊಂಡು ನಾವು ಇಲ್ಲಿದ್ದೇವೆ ಅಂತ ತೋರಿಸ್ತಾ ದೂರ ಹೋಗ್ಬೇಕಿತ್ತವರು.
ಅಂಥವರನ್ನು ಮುಟ್ಟಿದ ಯೇಸು. ಕುರುಡರನ್ನು ಅವರ ಕೈ ಹಿಡಿದು ಮುನ್ನಡೆಸಿದ. ಸ್ವಲ್ಪ ಕಥನಗಳನ್ನು, ಕುರುಡರಿಗೆ ಕಣ್ಣು ಕೊಟ್ಟ ಕಥನಗಳನ್ನು ಓದಿದರೆ ಭಾಳ ಇಂಟ್ರೆಸ್ಟಿಂಗ್ ಅದು. ಅವರನ್ನು ಮುಟ್ತಾನೆ, ಕೆಲವರಿಗೆ ತಾನೇ ಉಗುಳಿ ಅವರ ಕಣ್ಣಿಗೆ ಕೆಸರಿಟ್ಟು ಕರ್ಕೊಂಡು ಹೋಗ್ತಾನೆ, ಅವರೊಂದಿಗೆ ನಡೀತಾನೆ. ದೆವ್ವ ಪೀಡಿತರನ್ನು ಏಸು ಬಿಡಿಸುವಂಥ ಕಥನಗಳನ್ನು ಒಮ್ಮೆ ಓದಬೇಕು. ಅದರಲ್ಲೂ ಏಸು ದಂಡು ಹಿಡಿದವನನ್ನು ಬಿಡಿಸಿದ ಕಥನವನ್ನು ಓದಬೇಕು. ಎಲ್ಲರೂ ಅವನನ್ನು ಊರ ಹೊರಗಿಟ್ಟುಕೊಂಡು ಸ್ಮಶಾನದಲ್ಲಿಟ್ಟು ಬೇಡಿ ಹಾಕಿಸಿಟ್ಟಿದ್ರು. ಆದರೆ ಆತನ ಹತ್ರ ಹೋಗ್ತಾನೆ ಏಸು. ಇದು ನಾವು ಸಹ ಮಾಡ್ತೇವೆ ಇವತ್ತು ಸಹ ಅಂಥದ್ದು. ನಮ್ಮ ಸಮುದಾಯದಲ್ಲೂ ಅನೇಕ ಸಲ ನಾವು ಇಂಥ ಹಾಗೆ ಮಾಡದಿದ್ರು ಅಂಥ ಕೆಲಸಗಳನ್ನು ಮಾಡ್ತೇವೆ ನಾವು. ಆದರೆ ಏಸು ಅವನ ಹತ್ರ ಹೋಗ್ತಾನೆ, ಅವನಿಗೊಂದು ಬಿಡುಗಡೆ ತರ್ತಾನೆ, ಅವನನ್ನು ಮಾನವ ಗೌರವದಿಂದ ಹೊದಿಸ್ತಾನೆ, ಅವನನ್ನು ಮತ್ತೆ ಮಾನವನನ್ನಾಗಿಸ್ತಾನೆ. ಇದು ಸಹತಾಪ, ಇದು ಸಿಂಪತಿ. ಇಲ್ಲಿಯ ಚಿತ್ರ ಇರುವಂಥದ್ದು ಯೇಸು ಶಿಲುಬೆ ಹೊತ್ತುಕೊಂಡು ಹೋಗುವಾಗ ತನ್ನ ಕಷ್ಟ ನೋವಿನ ಮಧ್ಯದಲ್ಲಿ ಸಹ ಯೆರೂಸಲೇಮಿನ ಸ್ತ್ರೀಯರಿಗೆ ತನ್ನ ಸಹತಾಪವನ್ನು ಸೂಚಿಸುವ ಘಟನೆಯ ಚಿತ್ರಣ ಅದು. ಯೇಸು ಆ ಸ್ತ್ರೀಯರ ಕಣ್ಣೀರನ್ನು ಒರೆಸ್ತಾನೆ ಅಲ್ಲಿ. ಮುಂದಕ್ಕೆ ಯೇಸು ತಾನೇ ಶಿಲುಬೆಯಲ್ಲಿದ್ದರೂ ತನ್ನ ಆ ಬದಿಯಲ್ಲಿ ಈ ಬದಿಯಲ್ಲಿದ್ದಂಥ ಕಳ್ಳರಿಗೆ ನಿರೀಕ್ಷೆಯ ಅಭಯ ಕೊಡ್ತಾನೆ, ಅವರೊಟ್ಟಿಗೆ ಮಾತಾಡ್ತಾನೆ, ಒಬ್ಬ ಆ ರಕ್ಷಣೆಯನ್ನು ಪಡ್ಕೊಳ್ತಾನೆ, ಆ ಸಿಂಪತಿಯನ್ನು ತನ್ನದಾಗಿಸಿಕೊಳ್ತಾನೆ. ಅಂಥ ಭರವಸೆ, ಅಂಥ ನಿರೀಕ್ಷೆ ಕೊಡುವಂಥದ್ದು ನಾಯಕತ್ವದ ಗುಣ. ಸಹಾನುಭೂತಿ ಇಲ್ಲದೆ ಯಾರೂ ನಾಯಕರಾಗಲು ಸಾಧ್ಯ ಇಲ್ಲ. ಸಹಾನುಭೂತಿಯ ಇನ್ನೊಂದು ಹೆಜ್ಜೆ, ಅದಕ್ಕಿಂತ ಸ್ವಲ್ಪ ಮೇಲೆ ಅದು. ಸಹಾನುಭೂತಿ ಹೇಳುವಾಗ ಕೆಲವು ಸಲ ನಾವು ನೆನೆಸ್ತೇವೆ, ಜಯ ಪಾಪ ಅಂತ ಹೇಳಿ ಅಲ್ಲಿ ಮುಗಿಸಿಬಿಡ್ತೇವೆ. ಅದು ಅಲ್ಲ. ಎಂಪತಿಯನ್ನು ಕನ್ನಡದಲ್ಲಿ ಅನುಭೂತಿ ಅಂತ ಅರ್ಥ ಮಾಡಲ್ಪಟ್ಟಿದೆ. ತದಾತ್ಮಾನುಭೂತಿ ಅಂತ ಸಹ ಹೇಳ್ತಾರೆ, ಬುದ್ಧ ಶಬ್ದ ಅದು. ಇನ್ನೊಬ್ಬರು ಏನನ್ನು ಅನುಭವಿಸುತ್ತಿದ್ದಾರೋ ತದಾತ್, ಹಾಗೆಯೇ ನಾನು ಅನುಭವಿಸು. ಅನುಭೂತಿ ಎನ್ನುವಂಥದ್ದು ಇನ್ನೊಬ್ಬರ ನೋವಿದ್ರೆ ಆ ನೋವನ್ನು ನಾನು ಅನುಭವಿಸುವುದು, ಅದನ್ನು ನಾನು ಹೊತ್ತುಕೊಳ್ಳುವುದು. ಒಬ್ಬರ ಭಾರವನ್ನೊಬ್ಬರು ಹೊತ್ತುಕೊಳ್ಳಿ ಅಂತ ಪೌಲ ಹೇಳ್ತಾನಲ್ಲ, ಅದು ಯೇಸುವಿನಿಂದ ಕಲ್ತದ್ದು, ಅದು ಪೌಲನದ್ದಲ್ಲ. ಅಲ್ಲಿನ ಚಿತ್ರ ಯೇಸುವಿನ ತಲೆಗೆ ತೈಲಾಭಿಷೇಕದ ಚಿತ್ರ. ಕೂಡಲೇ ಅಲ್ಲಿದ್ದವರು ಆ ಸ್ತ್ರೀಯ ಮೇಲೆ ಸ್ವಲ್ಪ ಕಲ್ಲು ಹೊರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಸ್ತ್ರೀಯ ಜಾಗವನ್ನು ಆಕ್ರಮಿಸಿಕೊಳ್ತಾರೆ. ಯಾಕೆ ಮಾಡಿದ್ದು ನೀನು? ಇದನ್ನು ಬಡವರಿಗೆ ಕೊಡ್ಬೋದಿತ್ತಲ್ಲ. ನಾವು ಚರ್ಚಲ್ಲಿ ಸಹ ಅದನ್ನೇ ಹೇಳ್ತೇವೆ ತುಂಬ ಸಲ. ವೇಸ್ಟ್. ಆದರೆ ಯೇಸು ಇಲ್ಲಿ ಆ ವೇಸ್ಟ್ದ ಬಗ್ಗೆ ಮಾತಾಡೋದಿಲ್ಲ, ಬದಲು ಅಂಥ ಒಬ್ಬ ಅಬಲೆಗೂ ಕೂಡ ಸ್ಥಳ ಕೊಡ್ತಾನೆ, ಸ್ಪೇಸ್ ಅಂತ ಹೇಳ್ತೇವಲ್ಲ, ಅವರ ಜಾಗವನ್ನು ಕೊಡ್ತಾನೆ. ಇಟ್ಸ್ ಅಬೌಟ್ ಗಿವಿಂಗ್ ದ ಸ್ಪೇಸ್, ಸ್ಥಳ. ಪ್ರತಿಯೊಬ್ಬೊಬ್ಬರಿಗೆ ಅವರವರಿಗೆ ಬೇಕಾದ ಸ್ಥಳ ಕೊಡುವಂಥ ಪ್ರಕ್ರಿಯೆ ಅದು. ಒಟ್ಟು ಹಿಡಿಯುವಂಥ ಪ್ರಕ್ರಿಯೆ. ಜನರನ್ನು ಸೂಕ್ಷ್ಮತೆ, ಅತ್ಯಂತ ಸೂಕ್ಷ್ಮವಾಗಿ ಅವರ ನೋವನ್ನು, ಅವರ ಭಾವನೆಗಳನ್ನು ತಾನು ಅನುಭವಿಸಿ ಆ ಮೂಲಕ ಸಮುದಾಯವೊಂದನ್ನು ರೂಪಿಸುವ ಒಂದು ಪ್ರಕ್ರಿಯೆ. ಅಲ್ಲಿ ಯೇಸ್ವಾಮಿ ಹೇಳ್ತಾನೆ, ಆ ಸ್ತ್ರೀ ಮಾಡಿದ್ದನ್ನು ಇನ್ನು ಸುವಾರ್ತೆ ಸಾರುವಾಗ ಎಲ್ಲ ಕಡೆಯಲ್ಲಿ ಹೇಳ್ತಾರೆ ಅಂತ.
ನಾವು ಯಾವಾಗ ಜನರಿಗೆ ಅವರ ಜಾಗವನ್ನು, ಅವರ ಸ್ಥಳವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವಾ, ಆಗ ಇಂಥ ಸ್ವತಂತ್ರದ ಸಮುದಾಯಗಳನ್ನು ರೂಪಿಸ್ತೇವೆ. ಅವರು ಆ ಕಥೆಗಳನ್ನು, ತಾವು ಆ ಜಾಗ ಪಡೆದ ಕಥೆಗಳನ್ನು ಮತ್ತೆ 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 ಹೇಳ್ತಾರೆ. ಯಾರಿಗಾದರೂ ಬದಲಾವಣೆ ತರುವ ರೂಪಾಂತರದ ನಾಯಕತ್ವ ವಹಿಸಬೇಕಿದ್ರೆ ಎಂಪತಿ ಅತ್ಯಂತ ಮುಖ್ಯ. ಪ್ರೇರಣೆ, ಉತ್ತೇಜನ ಮತ್ತು ಸ್ಫೂರ್ತಿ, ಮೋಟಿವೇಶನ್ ಮತ್ತು ಇನ್ಸ್ಪಿರೇಷನ್. ಯೇಸು ತನ್ನ ಶಿಷ್ಯರ ಕಾಲನ್ನು ತೊಳೆದಂಥ ಚಿತ್ರಣ ಅಲ್ಲಿದೆ. ಯೇಸು ಕಾಲಿ ಬಗ್ಗಿ ಕಾಲು ತೊಳೆದದ್ದು ಮಾತ್ರ ಅಲ್ಲ, ಅದಕ್ಕೆ ಒಂದು ಬಹಳ ವಿಶಿಷ್ಟವಾದಂಥ ಅರ್ಥ ಇದೆ. ಯೋಹನ್ನ ಸುವಾರ್ತೆ 13ನೇ ಅಧ್ಯಾಯವನ್ನು ಒಮ್ಮೆ, ಅದರ ಮೊದಲ 10 ವಚನ ಒಮ್ಮೆ ನೀವು ಮನೆಗೆ ಹೋದ ಮೇಲೆ ಓದಿ ನೋಡಿ. ಯೇಸು ಅಲ್ಲಿ ತನ್ನ ಮೇಲಂಗಿಯನ್ನು ತೆಗೀತಾನೆ. ತಾನು ತನ್ನದೆಲ್ಲವನ್ನು ಬಿಟ್ಟ ಮತ್ತು ಖಾಲಿಯಾದದ್ದನ್ನು ಹೇಳುವುದಲ್ಲಿ ಯೇಸು. ಗ್ರೀಕ್ ಭಾಷೆಯಲ್ಲಿ ಒಂದು ಶಬ್ದ ಇದೆ, ಕೆನೋಸಿಸ್ ಅಂತ. ಕೆನೋಸಿಸ್ ಅಂತ ಹೇಳಿದರೆ ಖಾಲಿ ಆಗುವುದು, ಕೊಡುವುದು. ತನ್ನಲ್ಲಿ ಏನುಂಟು ಅದೆಲ್ಲವನ್ನು ಕೊಡುವುದು. ಯೋಹನ್ನ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 16 ಬಾಯ್ಪಟ ಹೇಳ್ತೇವೆ ನಾವು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಕೊಡು. 10ನೇ ಅಧ್ಯಾಯ 18ನೇ ವಚನವನ್ನು ಓದಿ ನೋಡ್ಬೇಕು. 10:18 ಅಲ್ಲಿ ಯೇಸು ಹೇಳ್ತಾನೆ, ನಾನು ನನ್ನನ್ನೇ ಕುರಿಗಳಿಗಾಗಿ ಕೊಡ್ತೇನೆ ಅಂತ. ಪುನೊಮ್ಮೆ ಕೊಡುವುದು. ತಂದೆ ಕೊಡ್ತಾನೆ, ಯೇಸು ಕೊಡ್ತಾನೆ. 13:34 ಬಂದರೆ ಯೇಸು ಹೇಳ್ತಾನೆ, ನೀವು ಸಹ ಕೊಡಬೇಕು ಅಂತ. ನೀವು ಪ್ರೀತಿ ಮಾಡಿ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿ, ಹೊಸ ಆಜ್ಞೆ ಕೊಡ್ತಾನೆ. ಅಂದರೆ ನಾವು ಕರ್ತನ ಶಿಷ್ಯರಾಗಬೇಕಾದ್ರೆ, ದೇವರನ್ನು ಹಿಂಬಾಲಿಸಬೇಕಾಗಿದ್ದರೆ ನಾವು ದೇವರು ಮಾಡಿದ್ದನ್ನೇ ಮಾಡಬೇಕು. ದೇವರು ಕೊಟ್ಟಂತೆ ನಮ್ಮನ್ನೇ ಕೊಡಬೇಕು. ಯೇಸು ಕೊಟ್ಟಂತೆ ನಮ್ಮನ್ನೇ ಕೊಡಬೇಕು. ನಾವು ಯೇಸುವನ್ನು ಇಮಿಟೇಟ್ ಮಾಡಬೇಕು. ಶಿಷ್ಯತ್ವ ಅಂದರೆ ಯೇಸುವನ್ನು ಇಮಿಟೇಟ್ ಮಾಡುವುದು. ಇಮಿಟೇಷನ್ ಆಫ್ ಕ್ರೈಸ್ಟ್. ಆ ಇಮಿಟೇಷನ್ನಲ್ಲಿ ಹಾಸ್ಪಿಟಾಲಿಟಿ ಇದೆ. ಹಾಸ್ಪಿಟಾಲಿಟಿ ಅಂತ ಹೇಳಿದರೆ ಆತಿಥ್ಯ. ಪೇತ್ರ ಹೇಳ್ತಾನೆ, ನೀನು ನನ್ನ ಕಾಲನ್ನು ತೊಳೆದು ಬೇಡ ಅಂತ. ನಾನು ನಿನ್ನ ಕಾಲು ತೊಳೆಯದಿದ್ದರೆ ನಿನಗೆ ನನ್ನ ಸಂಗಡ ಪಾಲಿಲ್ಲ. ಹಾಗಾದರೆ ಇಡೀ ದೇಹವನ್ನೇ ತೊಳಿಸೋಣ. ಆತಿಥ್ಯವನ್ನು ಸೂಚಿಸ್ತದೆ ಹಾಸ್ಪಿಟಾಲಿಟಿ. ದೇವರ ಆತಿಥ್ಯದ ಸೂಚನೆ ಅದು. ಆಮೇಲೆ ಬಗ್ಗಿ ತೊಳೆಯುವುದು. ನಾನು ಗುರು, ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವೊಬ್ಬರ ಕಾಲನ್ನೊಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ. ಕಾಲು ತೊಳೆಯುವುದಂತೇಳಿದರೆ ಅಲ್ಲಿ ಬಳಸಲ್ಪಡುವ ಗ್ರೀಕ್ ಶಬ್ದ ಡಯಾಕೋನಿಯಾ. ಡಿಯಾಕೋನಿಯಾ ಅಂತ ಹೇಳಿದರೆ ಸೇವೆ ಅಂತ ಕನ್ನಡದಲ್ಲಿ ಭಾಷಾಂತರಿಸಲ್ಪಟ್ಟಿದೆ. ಡಯಾಕೋನೇಟ್. ಡಿಯಾಕೋನಿಯಾ ಅಂತ ಹೇಳಿದರೆ ರೂಪಾಂತರಿಸುವಂಥ ಸೇವೆ, ಅದು ಬದಲಾವಣೆ ತರುವಂಥ ಸೇವೆ, ಹೊಸತನ್ನು ಉದ್ಭವಿಸುವಂಥ ಸೇವೆ. ಅಲ್ಲಿ ಹೀಲಿಂಗ್ ಇದೆ ಮತ್ತು ರಿಕನ್ಸಿಲಿಯೇಷನ್ ಇದೆ. ಅಲ್ಲಿ ಗುಣಪಡಿಸುವಿಕೆ ಮತ್ತು ಸಂಧಾನ ಇದೆ. ಇದಕ್ಕೆ, ಇಂಥ ನಾಯಕತ್ವಕ್ಕೆ ಯೇಸು ನಮ್ಮನ್ನು ಪ್ರೇರಿಸ್ತಾನೆ. ಇಂಥ ನಾಯಕತ್ವಕ್ಕೆ ಯೇಸು ನಮಗೆ ಸ್ಫೂರ್ತಿ ಕೊಡ್ತಾನೆ. ಇಂಥ ನಾಯಕತ್ವದ ಪ್ಯಾಷನ್ ನಮಗಿರಬೇಕು ಅಂತ ಬಯಸ್ತಾನೆ.
ಸೆಲ್ಫ್ ಕಂಟ್ರೋಲ್, ಸೆಲ್ಫ್ ರೆಗ್ಯುಲೇಷನ್, ಸ್ವಯಂ ನಿಯಂತ್ರಣ. ಇದು ಯೇಸುವಿನ ಶ್ರಮಚರಿತ್ರೆಯಲ್ಲಿ ನಮ್ಮ ಕಣ್ಣಿಗೆ ಕಟ್ಟುವಂಥ ಒಂದು ವಿಶಿಷ್ಟ ನಾಯಕತ್ವದ ಗುಣ. ಗೆಸ್ಸೆಮನೆಯಲ್ಲಿ ಯೇಸುವನ್ನು ಹಿಡಿಲಿಕ್ಕೆ ಬಂದಿದ್ದಾರೆ. ಆದರೆ ಹಿಡಿಲಿಕ್ಕೆ ಬಂದವರನ್ನು ಯೇಸು ಎದುರುಗೊಳ್ತಾನೆ. ಯೋಹನ್ನ ಸುವಾರ್ತೆ ಓದಬೇಕು, 18ನೇ ಅಧ್ಯಾಯ. ಯಾರನ್ನು ಹುಡುಕ್ತೀರಿ ನೀವು? ಅವರಿಗೆ ತಬ್ಬಿಬ್ಬಾಗ್ತದೆ. ಅವರು ಹೇಳ್ತಾರೆ, ನಜರೇತಿನ ಯೇಸುವನ್ನು. ನಾನೇ. ಅವರು ಹಿಂದೆ ಹೋಗಿ ಬೀಳ್ತಾರೆ. ಇದು ಸ್ವಯಂ ನಿಯಂತ್ರಣ. ತನ್ನನ್ನು ಹಿಡೀಲಿಕ್ಕೆ ಬಂದಿದ್ದಾರೆ ಅಂತ ಗೊತ್ತಿದ್ರೂ ಯೇಸು ಸ್ಥಿತಪ್ರಜ್ಞನಾಗಿದ್ದ. ಆ ಸ್ಥಿತಪ್ರಜ್ಞತೆ ನಮಗೆ ಕಾಣುವುದು ಮುಂದಿನ ಆತನನ್ನು ಹಿಡಿದವರು ಸೆನೆದ್ರಿನ್ಗೆ ಕೊಂಡೋದಾಗ ಮತ್ತು ಸೆನೆದ್ರಿನ್ನಿಂದ ನಂತರ ಪಿಲಾತನ ಹತ್ರ, ಹೆರೋದನ ಹತ್ರ ಕೊಂಡೋದಾಗ ಆತ ಶಾಂತನಾಗಿದ್ದ. ಆ ಸಹನಾಮೂರ್ತಿ, ತನ್ನ ಭಾವನೆಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವವನು ಶಾಂತ. ಅದನ್ನೇ ಯೇಸು ಪರ್ವತ ಪ್ರಸಂಗದಲ್ಲಿ ಹೇಳಿದ್ದು, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ತನ್ನ ಭಾವನೆಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ ಹೊರತು ನಾಯಕರು ನಾಯಕತ್ವ ನೀಡಲು ಅಸಾಧ್ಯ. ಥಿಂಕ್ ಬಿಫೋರ್ ಆಕ್ಟ್ ಅಂತ ಹೇಳ್ತಾರೆ. ಕೆಲಸ ಮಾಡುವುದಕ್ಕಿಂತ ಮೊದಲು ಯೋಚನೆ ಮಾಡಿ ಅಂತ. ಮೊದಲು ಯೋಚನೆ ಮಾಡದೆ ಕೆಲಸ ಮಾಡಿ ಮತ್ತೆ ತಲೆ ಮೇಲೆ ಕೈ ಇಟ್ಟುಕೊಳ್ಬೇಡಿ. ಥಿಂಕ್ ಬಿಫೋರ್ ಆಕ್ಟ್. ಶಾಂತತೆ, ಸಹನಶೀಲ. ಸದ್ಗುಣ ಶಿರೋಮಣಿಯಾದ ಸಂಗೀತವನ್ನೊಮ್ಮೆ ಮನೆಗೆ ಹೋಗಿ ನೋಡಿ. ಚರಣ 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 ಹೋಗಿ ನೋಡಿ. ಆ ಸಂಗೀತಗಾರ ಎಷ್ಟು ಚಂದದಲ್ಲಿ ಆ ಸಹನೆಯ, ಸದ್ಗುಣದ ಅರ್ಥ ವಿವರಿಸ್ತಾನೆ ನೋಡಿ. ಅದು ನಿನ್ನಂತೆ ಆಗ ಮನಸ್ಸು ನನ್ನಲ್ಲಿ ಇಹುದು. ಆ ರಾಗ ಮುಗಿಯುದು. ಆ ರಾಗವನ್ನು ಒಮ್ಮೆ ಧ್ಯಾನ ಮಾಡಿ. ಅಲ್ಲಿ ಈ ಸೆಲ್ಫ್ ರೆಗ್ಯುಲೇಷನ್ ಅಂದರೆ ಏನು ಎನ್ನುವುದರ ವಿವರಣೆ ಇದೆ. ಸ್ವಯಂ ನಿಯಂತ್ರಣ, ಶಾಂತತೆಯನ್ನು ಕಲಿಯುವುದು. ನಾಯಕರಾಗಿ ಸಾಮಾನ್ಯವಾಗಿ ನಾವು ಇದನ್ನು ಮಾಡುವುದಿಲ್ಲ. ಮಾಡುವುದು ಬೇಡ ಅಂತಲೇ ಹೇಳುವುದು. ಎಲ್ಲಿಯಾದರೂ ನಾವು ಹೇಳಿದರೆ ಆಮೇಲೆ ಅದೇ ದೊಡ್ಡ ಕತೆ ಆಗ್ತದೆ ಅಂತ ನೆನೆಸುವುದಿದೆ. ನಿಜವಾದ ನಾಯಕತ್ವ ಯಾರು ಕೂಡ ಎಲ್ಲವನ್ನು ಗೊತ್ತಿದ್ದವರು ಯಾರೂ ಇಲ್ಲ. ಎಲ್ಲ ಗುಣ ವಿಶೇಷತೆಗಳನ್ನು ಹೊಂದಿದವರು ಯಾರೂ ಇಲ್ಲ. ನಮ್ಮಲ್ಲಿರುವಂಥ ಬಲಹೀನತೆಗಳನ್ನು ತಿಳಿಯುವುದೇ ನಾಯಕತ್ವ ಅಂತ ಗೊತ್ತಿರಲಿ. ನಮ್ಮಲ್ಲಿರುವ ಬಲಹೀನತೆಗಳ ಮೂಲಕವೇ ನಾವು ಜೀವಿಸುವುದು ಕೂಡ. ಅದಕ್ಕೆ ಪೌಲ ಹೇಳುವುದು, ನನ್ನಲ್ಲಿರುವ ಬಲಹೀನತೆಗಳಿಗೆ ನನಗೆ ದೇವರ ಕೃಪೆ ಸಿಕ್ಕಿತ್ತು, ನನ್ನ ಬಲಹೀನತೆಯಲ್ಲಿ ಕರ್ತನ ಬಲ ಪೂರ್ಣ ಬಲ ಸಾಧಕಾಗ್ತದೆ ಅಂತ. ಬಲಹೀನತೆಗಳನ್ನು ತಿಳಿಯುವಂಥದ್ದು ಮತ್ತು ಬಲಹೀನತೆಗಳ ಬಗ್ಗೆ ನಾಚಿಕೆ ಪಟ್ಟುಕೊಳ್ಳದೆ ಅವುಗಳ ಬಗ್ಗೆ ನಾವು ಯಥಾರ್ಥತೆಯಿಂದ ಇರುವಂಥದ್ದು ನಾಯಕತ್ವದ ಗುಣ. ಯೇಸು ಗೆಸ್ಸೆಮನೆಯಲ್ಲಿ ತನ್ನ ಶಿಷ್ಯರಿಗೆ ಮಾಡಿದ್ದು ಅದನ್ನೇ. ಶಿಷ್ಯರ ಹತ್ರ ಹೋಗಿ ಹೇಳುವುದು ಅದನ್ನೇ. ಗೆಸ್ಸೆಮನೆಯ ಹೋರಾಟದಲ್ಲಿ ಇದರ ಬಗ್ಗೆ ನಾವು ಹೆಚ್ಚು ಮಾತಾಡುವುದಿಲ್ಲ, ಆದರೆ ಅದು ಬಹಳ ಪ್ರಾಮುಖ್ಯವಾದ್ದು. ಮನಸ್ಸು ಸಿದ್ಧವಾಗಿದೆ, ದೇಹಕ್ಕೆ ಬಲ ಸಾಲ. ಎಲ್ಲ ಬಲ ಸಾಲದು, ಆಗುವುದಿಲ್ಲ, ನನ್ನ ಸಾಧ್ಯ ಇಲ್ಲ. ನಿನ್ನ ಚಿತ್ತವಿದ್ದರೆ ಪಾತ್ರೆ ನನ್ನಿಂದ ತೊಲಗಿಸು, ಬೇಡ.
ಆ ಇಡೀ ಗೆಸ್ಸೆಮನೆಯ ಪ್ರಾರ್ಥನೆ ಯೇಸು ತನ್ನ ಬಲಹೀನತೆಗಳನ್ನು ದೇವರ ಮುಂದೆ ಹೇಳುವಂತ, ಪ್ರಾರ್ಥಿಸುವಂತ, ಬಲ ಹೊಂದುವಂತ ಒಂದು ಸಂದರ್ಭ. ಸರಿ ಆಪೋಸಿಟ್ ಒಂದು ಕತೆ ಬರ್ತದೆ ಅದಕ್ಕಿಂತ ಸ್ವಲ್ಪ ಮೊದಲು. ಯಾಕೋಬ ಮತ್ತು ಯೋಹಾನರು ಯೇಸುವಿನ ಬಳಿಗೆ ಬಂದು ಹೇಳ್ತಾರೆ, ನಾವು ಎಡ ಬಲದಲ್ಲಿ ಕೂತ್ಕೊಳ್ತೇವೆ ಅಂತ. ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವುದು ನಿಮ್ಮಿಂದ ಆದೀತಾ ಅಂತ ಯೇಸು ಕೇಳ್ತಾನೆ. ಕೂಡಲೇ ಅವರು ನಮ್ಮಿಂದ ಆಗುವುದು ಅಂತ ಹೇಳ್ತಾರೆ. ಅವರಿಗೆ ಅವರು ಮಾತಾಡಿದ್ದೇನಂತಲೇ ಗೊತ್ತಿರುವುದಿಲ್ಲ. ವಿ ಕ್ಯಾನ್, ವಿ ಆರ್ ಏಬಲ್. ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಸಂಗೀತವನ್ನೇ ಬರೆದಿದ್ದಾರೆ ಅದರ ಮೇಲೆ. ನಾವು ಯಾರು ಶಕ್ತರಲ್ಲ. ನಾವು ಈ ಪಾತ್ರೆಯಲ್ಲಿ ಕುಡಿಯುವುದು ನಮ್ಮಿಂದ ಆಯಿತು ಅಂತ ಹೇಳಿದರೆ ತಪ್ಪೆಸಗುತ್ತೇವೆ. ದೌರ್ಬಲ್ಯಗಳನ್ನು, ಬಲಹೀನತೆಗಳನ್ನು ನೆನಪು ಮಾಡಿಕೊಂಡು ಅವುಗಳನ್ನು ಹೇಳುವಂಥದ್ದು ಮತ್ತು ಒಪ್ಪಿಕೊಂಡು ಅವುಗಳ ಮೂಲಕ ಅತ್ಯುತ್ತಮವಾದ್ದನ್ನು ಮಾಡಲು ಉಪಕ್ರಮಿಸುವಂಥದ್ದು ನಾಯಕತ್ವ. ತತ್ವಾಧಾರಿತ ಮೌಲ್ಯಗಳನ್ನು ಅಭ್ಯಾಸಿಸು. ಅಲ್ಲಿ ಯೇಸು ತನ್ನ ಶಿಷ್ಯರೊಡನೆ ಕೊನೆಯ ಭೋಜನವನ್ನು ಆಚರಿಸಿದರ ಚಿತ್ರಣ ಇದೆ. ಇಡೀ ತತ್ವಾಧಾರಿತ ಜೀವನದ ಕೇಂದ್ರ ಅಲ್ಲಿದೆ. ಏನು? ಯೇಸುವಿನ ಜೀವನ ಪರಾರ್ಥ ಶ್ರಮದ ಪರಾರ್ಥ ಜೀವನವಾಗಿತ್ತು. ವೈಕೇರಿಯಸ್ ಸಫರಿಂಗ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಪರಾರ್ಥ ಶ್ರಮದ, ಇನ್ನೊಬ್ಬರಿಗಾಗಿ ಶ್ರಮೆ ಪಡುವ ಪರಾರ್ಥ, ಇನ್ನೊಬ್ಬರಿಗಾಗಿ ಜೀವಿಸಿದ ಜೀವನವಾಗಿತ್ತು. ಅದರ ವಿಶೇಷತೆ ಇರುವುದು ಅಲ್ಲಿಯ ಆ 3 ಆ್ಯಕ್ಷನಲ್ಲಿ. ಸ್ತೋತ್ರ ಮಾಡುವುದು, ಬೀಯಿಂಗ್ ಥ್ಯಾಂಕ್ಫುಲ್. ಯಾವಾಗ ನಾವು ಸ್ತೋತ್ರ ಮಾಡಲಿಕ್ಕೆ ಕಲಿತೇವೆಯ ಅದು ನಾಯಕತ್ವದ ಒಂದು ಹೆಜ್ಜೆ. ಅದು ಗ್ರೇಟ್ಫುಲ್ನೆಸ್, ಥ್ಯಾಂಕ್ಫುಲ್ನೆಸ್. ಮುರಿದು ಕೊಡುವುದು, ಶೇರಿಂಗ್. ಯಾವಾಗ ಮುರಿದು ಹಂಚಿಕೊಳ್ಳಲು, ಕೇವಲ ಊಟ ಅಥವಾ ರೊಟ್ಟಿ ಮಾತ್ರ ಅಲ್ಲ, ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಹಂಚಿಕೊಳ್ಳಲು, ಆ ಹಂಚಿಕೊಳ್ಳುವಿಕೆಯಲ್ಲಿರ್ತೇವೋ ಆಗ ನಾಯಕತ್ವಕ್ಕೆ ಬಲ ಬರ್ತದೆ. ಆಗ ನಾಯಕತ್ವಕ್ಕೆ, ಸಾಮೂಹಿಕ ನಾಯಕತ್ವದ ಚಾಲನೆ ಸಿಗ್ತದೆ. ಮತ್ತು ಆ ಸಾಮೂಹಿಕತೆಯೇ ನಿರೀಕ್ಷೆ. ನಾವು ಕರ್ತನ ಭೋಜನವನ್ನು ಒಂದು ಫೋರ್ಟೇಸ್ಟ್ ಅಂತ ಹೇಳ್ತೇವೆ. ಯಾವುದರ ಫೋರ್ಟೇಸ್ಟ್ ಅದು? ಇಂಥ ಸಮುದಾಯದ, ಇಂಥ ಹೊಸತರ, ಹೊಸ ಸಮುದಾಯದ ಫೋರ್ಟೇಸ್ಟ್ ಅದು, ಮುನ್ರುಚಿ. ಅದು ಪೂರ್ತಿ ಅದು ಅದೇ ಅಂತ ಹೇಳಲಿಕ್ಕಾಗದಿದ್ರೂ ಪಾಯಸವನ್ನು ಒಂದಿಷ್ಟು ತೆಗೆದು ರುಚಿ ನೋಡಿದರೆ ಅದು ಸರಿ ಇದ್ದರೆ ಉಳಿದ ಪಾತ್ರೆಯಲ್ಲಿರುವ ಪಾಯಸ ಇಡೀ ಹಾಗೆ ರುಚಿ ಇರುವ ಹಾಗೆ, ಮುನ್ರುಚಿ ನೋಡಿದ ಹಾಗೆ. ಕರ್ತನ ಭೋಜನ ನಮಗೆ ಹೊಸ ಸಮುದಾಯದ ನಿರೀಕ್ಷೆಯನ್ನು ಕೊಡುವ ಒಂದು ಪರಾರ್ಥ ಜೀವನಕ್ಕೆ ಕರೆ. ಡೇರ್ ಟು ಬಿ ಡಿಫರೆಂಟ್. ವಿಭಿನ್ನವಾಗಿರಲಿಕ್ಕೆ ಧೈರ್ಯ ಇರಲಿ. ಎಲ್ಲರ ಹಾಗೆ ಇರಲಿಕ್ಕಲ್ಲ. ಪ್ರತಿಯೊಬ್ಬೊಬ್ಬ ತನ್ನ ಯುನೀಕ್ನೆಸ್ಸನ್ನು, ವಿಶಿಷ್ಟತೆಯನ್ನು ತಿಳಿದುಕೊಂಡು ಆ ವಿಶಿಷ್ಟವಾಗಿರಲಿಕ್ಕೆ ಪ್ರಯತ್ನಿಸಲೇಬೇಕು. DARE, ಡ್ಯಾರ್. ಅದನ್ನು ಇನ್ನೊಂದು ರೀತಿಯಲ್ಲಿ ಉಪಯೋಗಿಸ್ತೇವೆ ನಾವು ಸಾಮಾನ್ಯವಾಗಿ. ಡಿಸರ್ನ್ಮೆಂಟ್ ಆ್ಯಂಡ್ ರ್ಯಾಡಿಕಲ್ ಎಂಗೇಜ್ಮೆಂಟ್. ದೇವರ ಚಿತ್ತವನ್ನು ತಿಳಿದುಕೊಳ್ಳುವುದು ಡಿಸರ್ನ್ಮೆಂಟ್, ಆ್ಯಂಡ್ ರ್ಯಾಡಿಕಲ್ ಎಂಗೇಜ್ಮೆಂಟ್. ರ್ಯಾಡಿಕಲ್ ಎಂಗೇಜ್ಮೆಂಟ್ ಅಂತೇಳಿದರೆ
ನಾವು ನಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದು. ಅಲ್ಲಿರುವಂಥ ಚಿತ್ರಣ ಯೇಸು ದೇವಾಲಯವನ್ನು ಶುದ್ಧೀಕರಿಸಿದಂಥ ಕಥನ, ಅದು ಒಂದು ಯುನೀಕ್, ಅದು ಅಪ್ರತಿಮವಾದದ್ದು. ಆದರೆ ಅಲ್ಲಿ ಆದದ್ದು ಎಂಥದು? ಅಲ್ಲಿ ಯೇಸು ಅಲ್ಲಿನ ವ್ಯವಸ್ಥೆಯಲ್ಲಿ ಮುಖ್ಯವಾಗಿದ್ದ 2 ವಿಷಯಗಳನ್ನು ಬದಲಾಯಿಸಿದ್ದು. ಒಂದು, ಆರಾಧನೆಯನ್ನು ಸಾಧ್ಯ ಮಾಡಿದ್ದು. ಆ ಸಂತೆ ಮಾಡಿದ್ದು ಅವರು ದೇವಾಲಯದ ಹೊರಾಂಗಣವನ್ನು. ಯೇಸು ದೇವಾಲಯದ ಒಳಗೆ ಹೋಗಿ ಶುದ್ಧಿ ಮಾಡಿದ್ದಲ್ಲ, ಹೊರಾಂಗಣ. ಆ ಹೊರಾಂಗಣದಲ್ಲಿ ಅನ್ಯರು ಬಂದು ಆರಾಧನೆ ಮಾಡ್ಬೋದಿತ್ತು. ಯಹೂದ್ಯರು ಆಲಯದ ಒಳಗೆ ಹೋಗ್ತಿದ್ರು, ಹೊರಾಂಗಣದಲ್ಲಿ ಅನ್ಯರು ಬಂದು ಆರಾಧನೆ ಮಾಡ್ಬೋದಿತ್ತು. ಯಹೂದ್ಯರಿಗೆ ಅದು ಮನಸ್ಸಿರಲಿಲ್ಲ ಬೇರೆಯವರು ಬರುವುದು, ಅದರಿಂದಾಗಿ ಅಲ್ಲಿ ಸಂತೆ ಮಾಡಿ ಹಾಕಿದ್ರು, ಆರಾಧನೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಯೇಸು ಆ ಹೊರಾಂಗಣವನ್ನು ಶುದ್ಧಿ ಮಾಡಿ ಇಡೀ ಸಮುದಾಯಕ್ಕೆ, ಇಡೀ ಲೋಕಕ್ಕೆ ಆರಾಧನೆಯನ್ನು ಸಾಧ್ಯ ಮಾಡ್ತಾನೆ. ಇದು ನನ್ನ ಸಮಸ್ತ ಜನರ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಅಂತ. ಮತ್ತಾಯನ ಸುವಾರ್ತೆ ಓದಿದ್ರೆ ಭಾರಿ ಚಂದ ಉಂಟಲ್ಲಿ. ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ದೇವಾಲಯವನ್ನು ಶುದ್ಧೀಕರಿಸಿದ ಮೇಲೆ ಕುಂಟರು ಮತ್ತು ಕುರುಡರು ಬರ್ತಾರೆ. ಅವರನ್ನು ಯೇಸು ಸ್ವಸ್ಥ ಮಾಡ್ತಾರೆ. ಕುಂಟರು ಅಂತ ಹೇಳಿದರೆ ಸರಿ ನಡಿಲಿಕ್ಕಾಗದವರು, ಸರಿಯಾದ ಹೆಜ್ಜೆ, ದೋಸ್ ಹೂ ಕೆನಾಟ್ ಟೇಕ್ ಎ ಸ್ಟ್ಯಾಂಡ್, ಒಂದು ನಿಲುವು ತೆಗೆದುಕೊಳ್ಳಲಿಕ್ಕೆ ಆಗದವರು, ಅಂಥವರಿಗೆ ಯೇಸು ಸಹಾಯ ಮಾಡ್ತಾನೆ, ಅವರನ್ನು ನಿಲುವು ತಗೊಳ್ಳಿಕ್ಕೆ ಸಾಧ್ಯ ಮಾಡ್ತಾನೆ. ಇನ್ನು ಕೆಲವರು ಕುರುಡರು, ಅವರಿಗೆ ಕಾಣ್ತಿರ್ಲಿಲ್ಲ ಅಂತ ಹೇಳಿದರೆ, ಕೆಲವರಿಗೆ ಕಣ್ಣು ಕಾಣ್ತದೆ ಆದರೆ ಪರದೆಯ ಹಿಂದಿನಿಂದ ನಡೆಯುವುದೆಲ್ಲ ಗೊತ್ತಾಗೋದಿಲ್ಲ, ಅವರಿಗೆ ಅರ್ಥ ಆಗೋದಿಲ್ಲ. ಯಾವಾಗ ಕುಂಟರು ಮತ್ತು ಕುರುಡರು ಕಾಲು ಮತ್ತು ಕಣ್ಣು ಪಡಿತಾರ, ಆಗ ಇಂಥ ರಿಫಾರ್ಮೇಷನ್ ಇಂಥದ್ದು ಪ್ರತಿ ಸಲ ಬರಬೇಕಂತ ಇಲ್ಲ, ರಿಫಾರ್ಮ್ ಆಗ್ತಾ ಇರ್ತದವು. ಯಾಕಂದರೆ ಜನರಿಗೆ ಆ ಪರದೆಯ ಹಿಂದೆ ನಡೆಯುವಂಥದ್ರ ಅಗತ್ಯವೇ ಬೀಳುವುದಿಲ್ಲ, ಪರದೆಯ ಹಿಂದೆ ನಡೆಯುವುದನ್ನು ಮಾಡುವುದೇ ಇಲ್ಲ ಜನ, ಯಾಕಂದರೆ ಕಾಣ್ತದೆ ಅದು. ಮತ್ತು ಜನರಿಗೆ ಸರಿಯಾದಂಥ ಸ್ಟ್ಯಾಂಡ್ ಇದ್ದರೆ, ನಿಲುವು ಇದ್ದರೆ ಅತ್ತಿತ್ತಾಡುವಂಥದ್ದು ಯಾವುದು ನಡೆಯುವುದಿಲ್ಲ. ಅಂಥ ಒಂದು ಬದಲಾವಣೆಯನ್ನು ಯೇಸು ಅಲ್ಲಿ ತರ್ತಾನೆ. ಬಿ ಎ ಡಿಸ್ಟಿಂಕ್ಟ್ ಆ್ಯಂಡ್ ಕಂಪೆಲ್ಲಿಂಗ್ ವಾಯ್ಸ್, ವಿಶಿಷ್ಟವಾದ ಬಲವಾದಂಥ ಸ್ವರವಾಗು. ಯೇಸುವಿನ ಧೈರ್ಯದ ಕುರಿತು ಇಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು. ಹೆರೋದನಿಗೆ ಯೇಸು ಹೇಳ್ತಾನೆ, ಹೆರೋದನ ಬಗ್ಗೆ, ಹೋಗಿ ಆ ನರಿಗೆ ಹೇಳಿ ಅಂತ. ಆದರೆ ಮತ್ತೆ ಯೇಸುವನ್ನು ಸೆನೆದ್ರಿನಿಗೆ ಹಿಡಿದುಕೊಂಡು ಹೋದಾಗ, ಮತ್ತಾಯ, ಮಾರ್ಕ, ಲೂಕನ ಸುವಾರ್ತೆಯನ್ನು ಓದಿದ್ರೆ ಯೇಸು ಅಲ್ಲಿ ಮಾತಾಡುವುದೇ ಇಲ್ಲ, ಮೌನವಾಗಿ ಪ್ರತಿಭಟಿಸ್ತಾನೆ. ಯೋಹನ್ನ ಸುವಾರ್ತೆ ಓದಬೇಕು. ಯೋಹನ್ನ ಸುವಾರ್ತೆಯಲ್ಲಿ 18-19 ಅಧ್ಯಾಯದಲ್ಲಿ ಯೇಸು ಪಿಲಾತನ ಮುಂದೆ ಮತ್ತು ಮಹಾಯಾಜಕರ ಮುಂದೆ ಮಾತಾಡ್ತಾನೆ, ಉತ್ತರ ಕೊಡ್ತಾನೆ. ಎಷ್ಟಕ್ಕೆ ಹೇಳಿದ್ರೆ, ಏನು ಮಹಾಯಾಜಕನಿಗೆ ಎದುರುತ್ತರ ಕೊಡ್ತೀಯ ಅಂತೇಳಿ ಯೇಸುವಿಗೆ ಕೆನ್ನೆಗೆ ಹೊಡಿತಾರೆ. ಪಿಲಾತ ನ್ಯಾಯಾಧಿಪತಿ ಯೇಸುವಿಗೆ ಕೇಳ್ತಾನೆ ಕೊನೆಗಾಗುವಾಗ, ಸತ್ಯ ಅಂದರೆ ಏನು ಅಂತ. ಸತ್ಯ ಗೊತ್ತಿಲ್ಲದವ ನ್ಯಾಯ ತೀರಿಸಲಿಕ್ಕೆ ಕೂತದ್ದು. ವಿಶಿಷ್ಟವಾದ ಬಲವಾದಂಥ ಸ್ವರವಾಗುವುದು. ಯೇಸುವನ್ನು ಯೋಹನ್ನ ಸುವಾರ್ತೆಯಲ್ಲಿ ಅನ್ನನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮೊದಲು ಅನ್ನ ಏನೂ ಆಗಿರಲಿಲ್ಲಂತೆ. ಅನ್ನ ಹಿಂದಿನ ಮಹಾಯಾಜಕ, ನಿಜವಾಗಿ ಕಾಯಫ ಮಹಾಯಾಜಕ ಆಗಿದ್ದದ್ದು. ಅನ್ನನ ಹತ್ರ ಕರ್ಕೊಂಡು ಹೋದಾಗ ಇಡೀ ವಿಚಾರಣೆ ನಡೆಯುವುದಲ್ಲಿ, ಕೊನೆಗೆ ಕಾಯಫ ಖಾಲಿಯಲ್ಲಿ ರಬ್ಬರ್ ಸ್ಟ್ಯಾಂಪ್ ಹಾಕೋದು ಮಾತ್ರ ಯೋಹನ್ನ ಸುವಾರ್ತೆಯಲ್ಲಿ. ಯಾಕೆ ಅನ್ನನ ಹತ್ರ ಕರ್ಕೊಂಡು ಹೋದದ್ದು? ಚರಿತ್ರೆಯನ್ನು ಸ್ವಲ್ಪ ಯೋಚನೆ ಮಾಡಿ ಓದಿದರೆ ಅಲ್ಲಿ ಗೊತ್ತಾಗ್ತದೆ. ಇದರ ಹಿಂದೆ ನೋಡಿದಂಥ ಚಿತ್ರದಲ್ಲಿದ್ದ ಹಾಗೆ
ಆ ಸಂತೆಯಲ್ಲಿದ್ದಂಥ ಎಲ್ಲ ಅಂಗಡಿಗಳು ಅನ್ನನಿಗೆ ಸೇರಿತು. ಯೇಸು ಆ ಸಂತೆಯ ಅಂಗಡಿಗಳನ್ನು ಮುಚ್ಚಿಸಿದ್ದು, ಜನರನ್ನು ಸಂತೆಯಿಂದ ಓಡಿಸಿದ್ದು ಅನ್ನನಿಗೆ ಹೊಡೆದಂತೆ ಆಗಿತ್ತು. ಅದರಿಂದಾಗಿ ಅನ್ನನ ಹತ್ರ ಕೊಂಡೋದ್ದು, ಅನ್ನ ವಿಚಾರಣೆ ಮಾಡೋದು. ಸುವಾರ್ತೆಯ ಕಥನಗಳನ್ನು ಈ ರೀತಿ ಓದಿದರೆ ನಮಗೆ ಯೇಸುವಿನ ವಿಶಿಷ್ಟವಾದಂಥ ಮತ್ತು ಬಲವಾದಂಥ ಸ್ವರದ ಪರಿಚಯ ಸಿಗ್ತದೆ. ನಾವು ಕೂಡ ಅಂತ ಯಾವಾಗ ಏನು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು ಮತ್ತು ಎಲ್ಲಿ ಮಾತಾಡಬಾರ್ದು, ಮೌನವಾಗಿರಬೇಕು ಎನ್ನುವುದರ ಮಹತ್ತನ್ನು ಕಲಿಯುವಂಥದ್ದು ಮುಖ್ಯ. ಇಂಟೆಗ್ರಿಟಿ, ಜೀವನದ ಸಮಗ್ರತೆ. ಇದು ಕೇವಲ ಹಣಕಾಸಿನ ಇಂಟೆಗ್ರಿಟಿ ಮಾತ್ರ ಅಲ್ಲ, ನಡೆ ನುಡಿ ಒಂದಾಗುವಂಥ ಪ್ರಕ್ರಿಯೆ. ನಾನು ಕನ್ನಡದ ಸಂಪ್ರದಾಯವನ್ನೇ ಮುಂದುವರಿಸಿದೆ ನೋಡಿ, ನಡೆ ನುಡಿ ಒಂದಾಗುವ ಪ್ರಕ್ರಿಯೆ ಅಂತ. ಆದರೆ ಅದು ನಿಜವಾಗಿ ನುಡಿ ನಡೆಯಾಗುವುದು. ನಮ್ಮ ನುಡಿ ಯಾವಾಗ ನಡೆ ಆಗ್ತದ, ನಾವು ನುಡಿದದ್ದನ್ನು ನಡಿತೇವೆಯಾ, ಅದು ನಾಯಕತ್ವ. ಅದನ್ನು ಯೇಸು ತೋರಿಸಿತು ತನ್ನ ಇಡೀ ಜೀವನದಲ್ಲಿ. ಅದರಿಂದಾಗಿಯೇ ಯೋಹಾನ ಸುವಾರ್ತೆಯ ಕೊನೆಯಲ್ಲಿ, ಅಥವಾ ಯೇಸು ಶಿಲುಬೆಯಲ್ಲಿ ಹೇಳಿದಂಥ ಮಾತು, 6ನೇ ಮಾತು ಅಂತ ಹೇಳ್ತೇವೆ ನಾವು, ತೀರಿತು, ಇಟ್ ಈಸ್ ಫಿನಿಶ್ಡ್. ಅದು ನಿರಾಶೆಯ ಮಾತು ಅಲ್ಲ, ಇಡೀ ತನ್ನ ದರ್ಶನದ ಪರಿಪೂರ್ಣತೆಯ ಮಾತದು. ದರ್ಶನ ಮುಗೀತು, ಆ ತನಗೆ ಕೈವರ್ತಿಸಲ್ಪಟ್ಟ ಕೆಲಸದ ಸಂಪೂರ್ತಿಯನ್ನು ಸೂಚಿಸುವ ಮಾತದು. ಯಾವಾಗ ನುಡಿ ನಡೆ ಆಗ್ತದೋ, ನಾವು ಆಗ ಆ ಸಂಪೂರ್ತಿಯತ್ತ ಮುನ್ನಡಿಲಿಕ್ಕೆ ಸಾಧ್ಯತೆ ಇದೆ. ಇದನ್ನೆಲ್ಲ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವುದು, ಅಳವಡಿಕಾ ಸಾಮರ್ಥ್ಯ. ಅಲ್ಲಿರುವಂಥ ಚಿತ್ರಣ ಇಬ್ಬರು ಶಿಷ್ಯರು ಎಮ್ಮಾಹುವಿಗೆ ಹೋಗುವಂಥ ಕಥನದ ಚಿತ್ರಣ. ಅವರಿಗೆ ಜಗತ್ತು ಮುಳುಗಿ ಹೋಗಿತ್ತು, ನಿರಾಶೆ ಇತ್ತು, ಕತ್ತಲೆ ಇತ್ತು, ಕನಸುಗಳೆಲ್ಲ ಮುಗ್ದಿದ್ದವು, ದರ್ಶನವನ್ನೇ ಮರೆತು ಬಿಟ್ಟಿದ್ರು ಅವರು. ಆದರೆ ಅಲ್ಲಿ ಯೇಸು ಅವರಿಗೆ ಬೈಬಲ್ ತೆಗಿತಾನೆ, ಶಾಸ್ತ್ರಗಳನ್ನು ತೆಗೆದು ಮಾತಾಡ್ತಾನೆ ಅವರೊಟ್ಟಿಗೆ, ಮತ್ತು ಅವರಿಗೊಂದು ಹೊಸ ದೃಷ್ಟಿ ಕೊಡ್ತಾನೆ. ಆತ ಅವರ ಮನೆಗೆ ಹೋದ ಮೇಲೆ ಸಂಜೆ ಆಯಿತು, ಹೊತ್ತಿಳಿಯುತ್ತಾ ಬಂತು, ನಮ್ಮ ಸಂಗಡ ಇರು ಅಂತ ಹೇಳಿ ಅವರ ಮನೆಗೆ ಹೋದಾಗ ಅಲ್ಲಿ ರೊಟ್ಟಿ ಮುರಿದಾಗ ಅವರಿಗೆ ಕರ್ತನ ಗುರುತಾಗ್ತದೆ. ಯಾವಾಗ ಇಂಥ ಸಣ್ಣ ಸಣ್ಣ ಸಂಜ್ಞೆಗಳಿಂದ ನಾವು ಕ್ರಿಸ್ತನನ್ನು ಗುರುತಿಸಲಿಕ್ಕಾಗ್ತದ, ಆಗ ನಾವು ನಾಯಕತ್ವವನ್ನು ಕಲಿತೇವೆ. ಲಿವಿಂಗ್ ಔಟ್ ಎ ವಂಡರ್, ಅಚ್ಚರಿಯನ್ನು ಜೀವಿಸುವುದು. ಚಿತ್ರ ತೋಮನ ಚಿತ್ರ. ತೋಮನಿಗೆ ಯೇಸುವಿನ ದರ್ಶನ, ಪುನರುತ್ಥಿತನ ದರ್ಶನ ಹೊಸ ಪ್ರಪಂಚವನ್ನೇ ತೆರೆಯಿತು. ನನ್ನ ಸ್ವಾಮಿ, ನನ್ನ ದೇವರು. ಅಷ್ಟರವರೆಗೆ ಇಲ್ಲ ಇಲ್ಲ ಇಲ್ಲ, ನಾನು ನಂಬುದೇ ಇಲ್ಲ ಅಂತ ಹೇಳಿದವನಿಗೆ. ಆದರೆ ಅಲ್ಲಿಯ ವಿಶಿಷ್ಟತೆಯನ್ನು ಒಮ್ಮೆ ಗಮನಿಸಿ ನೋಡಿ. ಆ ಕಥೆಯನ್ನು ಕೂಡ ನೀವು ಮನೆಗೆ ಹೋಗಿ ಓದ್ಬೋದು. ಯೇಸು, ಪುನರುತ್ಥಿತ ಯೇಸುವಿನ ಕೈಯಲ್ಲಿ ಮರಣದ ಗುರುತುಗಳಿದ್ದವು, ನೆನಪಿನಲ್ಲಿಡಿ. ಕೈಯ ಮೊಳೆಯ ಗಾಯ ಮತ್ತು ಪಕ್ಕೆಯ ಗಾಯ, ನೋವು ಮತ್ತು ಸಾವಿನ ಸಂಕೇತಗಳನ್ನು, ಗುರುತುಗಳನ್ನು ಇಟ್ಟುಕೊಂಡೇ ಜೀವನವನ್ನು ಆಚರಿಸುವುದಕ್ಕೆ ಕರೆ. ನನ್ನ ಸ್ವಾಮಿ, ನನ್ನ ದೇವರು. ನಾಯಕರು ಎಲ್ಲ ಹೊಸದಾದಂಥ ಜೀವನ ಮಾಡಲಿಕ್ಕೆ ಆಗುವುದಿಲ್ಲ ನಮಗೆ. ನಾವಿರುವಂಥ ಜೀವನದಲ್ಲಿ ಸಾವು ನೋವಿನ ಗುರುತುಗಳು ಇದ್ದೇ ಇದೆ. ಸಾವು ನೋವುಗಳು, ಸಂಕಷ್ಟಗಳು, ಕಷ್ಟ ಕಾರ್ಪಣ್ಯಗಳು ಇದ್ದೇ ಇವೆ.
ಆದರೆ ಅದರ ಮಧ್ಯದಲ್ಲಿ ಜೀವವನ್ನು ಆಚರಿಸುವುದಕ್ಕೆ ಕರೆಯಲ್ಪಟ್ಟವರು. ಕೊನೆಯದು, ಜನರನ್ನು ನಾಯಕತ್ವ ವಹಿಸುವಂತೆ ಸಶಕ್ತೀಕರಿಸು. ನಾನು ಆಗಲೇ ಹೇಳಿದೆ, ಯೇಸುವಿನ ನಾಯಕತ್ವದ ದರ್ಶನ ಅದು ಸಾಮುದಾಯಿಕ ನಾಯಕತ್ವದ ದರ್ಶನ ಅಂತ. ಒಬ್ಬ ನಾಯಕ ಅಲ್ಲ, ಇಡೀ ಸಮುದಾಯ ನಾಯಕರಾಗುವುದು. ನಾನು ಅಲ್ಲ, ನಾವು. ಸಮುದಾಯದ ಆಶೋತ್ತರಗಳಿಗೆ ಅಲ್ಲಿ ಸ್ಥಳ ಸಿಕ್ಕುವುದು. ಯೇಸು, ಪುನರುತ್ಥಿತ ಯೇಸು ಪೇತ್ರನಿಗೆ ನನ್ನ ಕುರಿಗಳನ್ನು ಕಾಯಿ, ನನ್ನ ಕುರಿ ಮರಿಗಳನ್ನು ಮೇಯಿಸು ಅಂತ ಹೇಳಿದ್ದು ಚಿತ್ರ ಅಲ್ಲಿ ಇರುವಂಥ. ಟು ನರ್ಚರ್ ಆ್ಯಂಡ್ ಟು ಟೆಂಡ್, ಪೋಷಿಸಲಿಕ್ಕೆ ಕರೆ. ನಂಬಿಕೆ ಮತ್ತು ನಿರೀಕ್ಷೆಗಳನ್ನು ಹುಟ್ಟು ಹಾಕಿ ಪೋಷಿಸಲಿಕ್ಕೆ ಕರೆ. ನಾನು ಸಾಮಾನ್ಯವಾಗಿ ಅನೇಕ ಸಲ ನನ್ನ ಕ್ಲಾಸ್ಗಳಲ್ಲೆಲ್ಲ ಹೇಳಿದ್ದಿದೆ, ಆಲದ ಮರ ಮತ್ತು ಬಾಳೆ ಗಿಡದ ಎರಡು ಉದಾಹರಣೆ. ತುಂಬ ಸಲ ನಾವು ಆಲದ ಮರವನ್ನು ತುಂಬ ಖುಷಿ ಪಡ್ತೇವೆ. ಆಲದ ಮರ ಅಂತ ಹೇಳಿದರೆ ಭಾರಿ ಒಳ್ಳೆಯದು ಅಂತ ನೆನೆಸ್ತೇವೆ, ಅದು ಗಟ್ಟಿ ಉಂಟು ಅಂತ. ಆದರೆ ಕೆಳಗೆ ನೋಡಿದರೆ ಒಂದೇ ಒಂದು ಸಣ್ಣ ಹುಲ್ಲು ಕೂಡ ಬೆಳೆಯುವುದಿಲ್ಲ, ಬಿಡುದು ಸಹ ಇಲ್ಲ. ಒಂದಷ್ಟು ಬೇರುಗಳು ಇಳಿತಾ ಇರ್ತದೆ ಆ ಬದಿಯಿಂದ ಈ ಬದಿಯಿಂದ, ಮತ್ತು ಕೊನೆಗಾಗುವಾಗ ಅದರ ಕಾಂಡ ಯಾವುದು ಬೇರು ಯಾವುದು ಗೊತ್ತಾಗೋದು. ಆದರೆ ಇನ್ನೊಂದು ಕಡೆಯಲ್ಲಿ ಬಾಳೆಗಿಡ, ತಾನು ಒಂದು ಗೊನೆ ಹಾಕಿದ ನಂತರ ಸಾಯ್ತದ ಅದು, ಅದನ್ನು ತೆಗೆದ ಕೂಡಲೇ. ಆದರೆ ತಾನು ಸಾಯುವಾಗ ತನ್ನ ಹಿಂದೆ ಒಂದಷ್ಟು ಮೊಳಕೆಗಳನ್ನು ಬಿಟ್ಟು ಹೋಗ್ತದೆ, ಒಂದು ಸಮುದಾಯವನ್ನೇ ಬಿಟ್ಟು ಹೋಗ್ತದೆ. ಯೇಸು ಆಲದ ಮರ ಅಲ್ಲ, ಯೇಸು ಒಂದು ಬಾಳೆಗಿಡ, ಬಾಳೆಗಿಡವಾಗಿಯೇ ತನ್ನ ಜೀವನವನ್ನು ತೋರಿಸಿದಾತ. ಅದೊಂದು ನಾಯಕತ್ವದ ಒಂದು ದೊಡ್ಡ ಸೂಚನೆ. ಅದಕ್ಕಿಂತ ಅಮೂಲ್ಯವಾದಂಥ ಒಂದು ಉಪಮೆ ಸಿಕ್ಕಲಿಕ್ಕಿಲ್ಲ. ನಾವು ನಾಯಕರಾಗಿದ್ದರೆ ಯೇಸುವಿನಂತೆ ಬಾಳೆಗಿಡಗಳಾಗಿ ನಮ್ಮ ನಂತರಕ್ಕೆ ಮೊಳಕೆಗಳನ್ನು ಬಿಟ್ಟು ಹೋಗಬೇಕು. ನಮ್ಮ ಸಮಯದಲ್ಲಿ ನಮ್ಮ ಕೆಲಸ ಮಾಡೋದು ಮುಗೀತು, ಆಮೇಲೆ ಅಲ್ಲಿ ಬೇರೆ ಮೊಳಕೆಗಳಿವೆ, ಅವರು ಮಾಡ್ತಾರೆ. ಮಾಡಬೇಕು ಅಂತ ಸಾಮುದಾಯಿಕ ನಾಯಕತ್ವಕ್ಕೆ ಜನರನ್ನು ಸಶಕ್ತೀಕರಿಸುವುದು ಯೇಸುವಿನ ಕೆಲಸವಾಗಿತ್ತು. ಅದನ್ನೇ ಮಾಡಿದ್ದು. ಅಯ್ಯನವರು ಸುಮಾರು ಸಲ ಈ ಉದಾಹರಣೆ ಹೇಳ್ತಾರೆ. ಯೇಸು ಪರಲೋಕಕ್ಕೆ ಹೋದಾಗ ಒಬ್ಬ ದೇವದೂತ ಸಿಕ್ಕಿ, ಇಂದು ಕೆಲಸ ಮುಗೀತಾ ಅಂತ ಕೇಳಿದಂತೆ. ಮುಗೀತು. ಇನ್ಯಾರು ಮುಂದುವರಿಸ್ತಾರೆ ಅಲ್ಲಿ ಶಿಷ್ಯರಿದ್ದ. ಅವರೊಂದು ವೇಳೆ ಮಾಡದೆ ಹೋದರೆ ಅದಕ್ಕೆ ಯೇಸುವಿನ ಬಳಿ ಉತ್ತರ ಇರಲಿಲ್ಲ ಅಲ್ಲ. ಶಿಷ್ಯರು ಯೇಸುವಿನ ಕೆಲಸಗಳನ್ನು ಮಾಡಬೇಕಾದವರು. ಅಂದರೆ ಅದೇ ಸಾಮೂಹಿಕ ನಾಯಕತ್ವವನ್ನು ಆಚರಿಸಿ, ಸಾಮೂಹಿಕ ನಾಯಕತ್ವದಲ್ಲಿ ಇತರರನ್ನು ತರಬೇತುಗೊಳಿಸಿ ತಮ್ಮ ಓಟವನ್ನು ಓಡಿ ಆಮೇಲೆ ಅದೃಶ್ಯ ಸಭೆಯನ್ನು ಸೇರಬೇಕಾದ ದೇವರು ಇಂತಹ ಸಾಮುದಾಯಿಕ ನಾಯಕರಾಗುವಾಗೆ ನಮ್ಮೆಲ್ಲರನ್ನು ಆಶೀರ್ವದಿಸಲಿ.